ಮುಕ್ತರ ಬಗ್ಗೆ ಜೀವಬ್ರಹ್ಮರ ಭೇದ ಅಂದ್ರೆ ಸಂಸಾರದಲ್ಲಿಯೂ ಮುಕ್ತಿಯಲ್ಲಿಯೂ ಎರಡು ಕಡೆಗಳಲ್ಲೂ ಕೂಡ ಜೀವಬ್ರಹ್ಮರ ಭೇದ ಅತ್ಯಂತ ಸ್ಪಷ್ಟ ಎನ್ನುವಂತಹ ಪ್ರಮೇಯವನ್ನ ಆಚಾರ್ಯರು ಅನೇಕ ಪ್ರಮಾಣಗಳ ಮೂಲಕ ನಿರೂಪಣೆ ಮಾಡ್ತಾ ಇದ್ದಾರೆ. ನಿನ್ನೆ ದಿವಸ ಅನೇಕ ಅದ್ವೈತ ಪ್ರತಿಪಾದನೆ ಮಾಡುವಂತೆ ಕಾಣುವ ಶ್ರುತಿಗಳನ್ನು ನಿರೂಪಣೆ ಮಾಡಿದರು. ಬರೀ ಆಪಾತತಃ ಮೇಲ್ನೋಟಕ್ಕೆ ನೋಡಿದಾಗ ಇದು ಅದ್ವೈತವನ್ನ ಅಂದ್ರೆ ಐಕ್ಯವನ್ನ ಪ್ರತಿಪಾದನೆ ಮಾಡ್ತಾ ಇದೆ. ನೀವು ಜೀವೇಶ್ವರರಿಗೆ ಭೇದವನ್ನ ಹೇಳಿಬಿಟ್ರೆ ಮುಕ್ತಿಯಲ್ಲಿಯೂ ಕೂಡ ಜೀವೇಶ್ವರರಿಬ್ಬರೂ ಕೂಡ ಭಿನ್ನರಾಗಿದ್ದಾರೆ ಅಂತ ಹೇಳಿದ್ರೆ ಐಕ್ಯವನ್ನ ಪ್ರತಿಪಾದನೆ ಮಾಡತಕ್ಕಂತಹ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಪಶ್ಯನ್ ವೈ ತನ್ನ ಪಶ್ಯತಿ ಏನಕಂ ಪಶ್ಯೇತ್ ಇತ್ಯಾದಿಯಾಗಿ ಬೇಕಾದಷ್ಟು ಬ್ರಹ್ಮೈವ ಭವತಿ 10 ಶ್ರುತಿವಾಕ್ಯಗಳ ವಿರೋಧ ಅಂತನ್ನೋದು ಬರುತ್ತೆ. 10 ಶ್ರುತಿವಾಕ್ಯಗಳ ವಿರೋಧ ಅಂದ್ರೆ ಸ್ಪಷ್ಟವಾಗಿ ಐಕ್ಯವನ್ನ ಪ್ರತಿಪಾದನೆ ಮಾಡ್ತಾ ಇರತಕ್ಕಂತಹ ಶ್ರುತಿಗಳ ವಿರೋಧ ಜೀವಬ್ರಹ್ಮರ ಭೇದವನ್ನ ಹೇಳಿಬಿಟ್ರೆ ಆ ಭೇದಕ್ಕೆ ಬರುತ್ತೆ ಅಂತಂದ್ರೆ ಶ್ರೀಮದ್ ಆಚಾರ್ಯರದನ್ನ ನಿರೂಪಣೆ ಮಾಡ್ತಾರೆ. ಅದು ಅರ್ಥಾಂತರ ಮಾಡ್ಲಿಕ್ಕೆ ಬರುತ್ತೆ. ನಾವು ನೋಡಿದ ಅರ್ಥ ಮಾತ್ರ ಅಲ್ಲ, ಕೇವಲ ಯಥಾಶ್ರುತವಾದ ನೋಡ್ತಾ ಇದ್ದ ಹಾಗೆ ಏನ್ ಅರ್ಥ ಬರುತ್ತೆ ಅದೇ ಅರ್ಥ ಅಲ್ಲ, ಅರ್ಥಾಂತರ ಮಾಡ್ಲಿಕ್ಕೆ ಬರ್ತದೆ. ಸಾಮಾನ್ಯವಾಗಿ ನಮ್ಮ ಕಣ್ಣಿಗೆ ಕಾಣುವಂತಹ ಅರ್ಥವನ್ನ ಮಾಡೋ ಹಾಗಿಲ್ಲ. ಸಾಮಾನ್ಯವಾಗಿ ಒಂದು ಅರ್ಥ ನಮ್ ಕಣ್ಣಿಗೆ ತೋರಿದ್ರೆ ಆ ಅರ್ಥವನ್ನ ನಾವು ಮಾಡೋ ಹಾಗಿಲ್ಲ. ಯಾಕೆ ಅಂತಂದ್ರೆ ಪ್ರಮಾಣಗಳು ಹಾಗೆ ಹೇಳ್ತಾ ಇದೆ. ಐಕ್ಯವನ್ನ ಪ್ರತಿಪಾದನೆ ಮಾಡುವಂತೆ ಕಾಣುವಂತಹ ಶ್ರುತಿವಾಕ್ಯಗಳು ವಾಸ್ತವಿಕವಾಗಿ ಐಕ್ಯವನ್ನ ಪ್ರತಿಪಾದನೆ ಮಾಡ್ತಾ ಇಲ್ಲ, ಅಥವಾ ಅದಕ್ಕೆ ಐಕ್ಯವನ್ನ ಪ್ರತಿಪಾದನೆ ಮಾಡುವಲ್ಲಿ ಅದಕ್ಕೆ ತಾತ್ಪರ್ಯ ಇಲ್ಲ ಅನ್ನೋದನ್ನ ಆಚಾರ್ಯ ಈಗ ಕೆಲವು ವಾಕ್ಯಗಳಿಂದ, ಸಾಮಾನ್ಯವಾಗಿ ಅನೇಕ ವಾಕ್ಯಗಳಿಂದ ಇಲ್ಲಿ ಭೇದವನ್ನ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಕೆಲವು ಮಂತ್ರಗಳು ಬರುತ್ತೆ. ಪ್ರಜ್ಞಾನ ಘನಃ ಏವ ಏತೇಭ್ಯೋ ಭೂತೇಭ್ಯಃ ಸಮುತ್ಥಾಯ ತಾನ್ಯೇವಾ ನ ವಿನಶ್ಯತಿ ನ ಪ್ರೇತ್ಯ ಸಂಜ್ಞಾಸ್ತಿ. ಇವನು ಹುಟ್ಟಿದ ಜೀವ ಹುಟ್ಟಿದ ಅಂತಂದ್ರೆ ಒಬ್ಬನೇ ಹುಟ್ಟೋದಿಲ್ವಲ್ಲ, ಪಂಚಭೂತಗಳ ಜೊತೆಯಲ್ಲಿ ಹುಟ್ಟೋದು ಅಂತ ತಾತ್ಪರ್ಯ. ಜೀವ ಹುಟ್ಟುತ್ತಾನೆ ಅಂತಂದ್ರೆ ಒಬ್ಬನೇ ಹುಟ್ಟೋದಿಲ್ಲ, ಯಾವತ್ತು ಪಂಚಭೂತಗಳನ್ನ ಜೊತೆ ಇಟ್ಟುಕೊಂಡು ಹುಟ್ಟುವಂಥದ್ದು. ಕೊನೆಗೆ ಏನ್ ಮಾಡ್ತಾನೆ? ತಾನ್ಯೇವ ಅನುವಿನಶ್ಯತಿ. ಕೊನೆಗೆ ಅವನು ಪಂಚಭೂತಗಳಲ್ಲೇ ಸೇರಿ ಹೋಗಿ ಬಿಡ್ತಾನೆ. ಪಂಚಭೂತಗಳ ಜೊತೆಯಲ್ಲಿ ಹುಟ್ಟಿ ಪಂಚಭೂತಗಳಲ್ಲೇ ಸೇರಿಕೊಂಡು ಬಿಡ್ತಾನೆ. ನ ಪ್ರೇತ್ಯ ಮುಕ್ತನಾದ ಮೇಲೆ ನ ಸಂಜ್ಞಾಸ್ತಿ, ಏನೂ ಇಲ್ಲ. ಮುಕ್ತನಾದ ಮೇಲೆ ಜ್ಞಾನ ಇಲ್ಲ. ಇದು ಯಾಜ್ಞವಲ್ಕ್ಯರು ಮತ್ತು ಮೈತ್ರೇಯ ಸಂವಾದದಲ್ಲಿ ಬರತಕ್ಕಂತಹ ಒಂದು ಭಾಗ. ಯಾಜ್ಞವಲ್ಕ್ಯರು ಹೇಳ್ಬಿಟ್ರು, ಮುಕ್ತಿ ಆದ ಮೇಲೆ ಜ್ಞಾನ ಇಲ್ಲ. ಐಕ್ಯ ಇದೆ ತಾನೆ. ಐಕ್ಯ ಅಂದ್ರೆ ಏನು? ಯಾರು ಏನ್ ನೋಡ್ತಾರೆ, ಏನ್ ಮಾಡ್ತಾರೆ, ಎಲ್ಲವೂ ಆತ್ಮವೇ ಆಗಿರುವಾಗ ನೋಡೋದೇನು? ಅದೇ ಅರ್ಥ ಬರುತ್ತಲ್ಲ ಇಲ್ಲಿ. ಮುಕ್ತರಾಗಿ ಬಿಟ್ಟ ಮೇಲೆ ಜ್ಞಾನವೇ ಇಲ್ಲ. ಪಾಪ ಯಾಜ್ಞವಲ್ಕ್ಯರ ಮನಸ್ಸಲ್ಲಿ ಏನಿದೆ, ಅವರ ಅಭಿಪ್ರಾಯ ಏನು ಗೊತ್ತಾಗ್ಲಿಲ್ಲ ಮೈತ್ರೇಯಿಗೆ.
ಗೊತ್ತಾಗದೆ ಆ ಮಹಾತಾಯಿ ಮೈತ್ರೇಯಿ ಯಾಜ್ಞವಲ್ಕ್ಯರನ್ನ ಕೇಳ್ತಾಳೆ. ಅತ್ರೈವ ಮಾ ಭಗವನ್ ಮೋಹಾಂತಂ ಆಪೀಪನ್ ನ ಪ್ರೇಕ್ತ ಸಂಜ್ಞಾಸ್ತೀತಿ. ಸ್ವಾಮಿ ಭಗವನ್ ಸತ್ತೋದ ಮೇಲೆ ಜ್ಞಾನ ಇಲ್ಲ ಅಂತ ನೀವು ಹೇಳಿಬಿಟ್ರೆ, ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಸತ್ತೋದ ಮೇಲೆ ನೀವು ಜ್ಞಾನವೇ ಇಲ್ಲ, ಮರಣಾನಂತರದಲ್ಲಿ ಅಥವಾ ಮುಕ್ತಾನಂತರದಲ್ಲಿ ಜ್ಞಾನವೇ ಇಲ್ಲ. ನನಗೆ ಇಲ್ಲೇ ವಿನಾಶ ಆಗ್ಬಿಡ್ತು ಸ್ವಾಮಿ. ಮಿಥ್ಯಾಜ್ಞಾನ ನೋಡಿ, ಮಿಥ್ಯಾಜ್ಞಾನ ಬಂದ್ರೆ ವಿನಾಶ ಅಂತ ಒಂದರ್ಥ. ಚೆನ್ನಾಗಿದೆ ನೋಡಿ. ಜ್ಞಾನ ಬಂದ್ರೆ ಅದೊಂದು ಜನನ, ಅಜ್ಞಾನದಲ್ಲೇ ಇದ್ರೆ ಮಿಥ್ಯಾಜ್ಞಾನ ಬಂದ್ರೆ ಅದು ಮರಣ, ವಿನಾಶ. ಅದು ಅವಳು ಹೇಳ್ತಾಳೆ ಜ್ಞಾನವೇ ಇಲ್ಲ ಅಂತಂದ್ಬಿಟ್ರೆ ನಿಮ್ ಮಾತು ನಂಗೆ ಅರ್ಥ ಆಗ್ತಾ ಇಲ್ಲ. ಅರ್ಥವಾಗಲಿಲ್ಲ ಅಂದ್ರೆ ಮಿಥ್ಯಾಜ್ಞಾನ ಬಂದ ಹಾಗೆ, ಮಿಥ್ಯಾಜ್ಞಾನ ರೂಪವಾಗಿರತಕ್ಕ ವಿನಾಶ ಬಂದು ಬಿಟ್ಟಿದೆ ನನಗೆ. ದಯಮಾಡಿ ನಿಮ್ಮ ಮಾತನ್ನ ನನಗೆ ಅತ್ಯಂತ ಸ್ಪಷ್ಟವಾಗುವಂತೆ ಅರ್ಥ ಮಾಡಿಸ್ರಿ. ಅಜ್ಞಾನಾಶೋ ಯದಿ ಭವೇತ್ ಕಿಂ ಮುಕ್ತ್ಯಾನ ಪ್ರಯೋಜನಂ ಅಂತ ಹೇಳಿದಾಗ ಯಾಜ್ಞವಲ್ಕ್ಯರು ಹೆಂಡತಿಗೆ ಹೇಳ್ತಾರೆ, ಹಾಗಲ್ಲ ಹೀಗೆ. ಅದನ್ನ ಶ್ರೀಮದ್ ಆಚಾರ್ಯರು ಅನೇಕ ಪ್ರಮಾಣ ವಾಕ್ಯಗಳ ಅನುಸಾರವಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮುಕ್ತರಿಗೂ ಜ್ಞಾನ ಉಂಟು ಅಂದ್ರೆ ಒಟ್ಟು ವೃತ್ತಿ ಜ್ಞಾನ, ಸ್ವರೂಪ ಜ್ಞಾನ ಅಂತ ಜ್ಞಾನದಲ್ಲಿ ಎರಡು ವಿಭಾಗ ಮಾಡ್ತಾರೆ. ಪಂಚಭೂತಗಳಿಂದ, ಇಂದ್ರಿಯಗಳಿಂದ ನಾವು ಪಡೆಯತಕ್ಕಂತಹ ಒಂದು ಜ್ಞಾನ. ಕಣ್ಣಿಂದ ಪುಸ್ತಕ ಓದಿದೆವು, ಕಿವಿಯಿಂದ ಕೇಳಿದೆವು, ಹಾಗೆಲ್ಲ ಇಂದ್ರಿಯಗಳಿಂದ ಬರತಕ್ಕಂತಹ ಒಂದು ಜ್ಞಾನ. ಆ ಇಂದ್ರಿಯಜನ್ಯವಾಗಿರತಕ್ಕಂತಹ ಜ್ಞಾನವನ್ನ ವೃತ್ತಿಜ್ಞಾನ ಅಂತ ಕರೀತಾರೆ. ಅದಕ್ಕೆ ನಾಶ ಉಂಟು. ವೃತ್ತಿಜ್ಞಾನಕ್ಕೇನಿದೆ? ನಾಶ ಇದೆ. ಅದೇ ಸ್ವರೂಪಭೂತವಾದ ಜ್ಞಾನ ಅಂತಿದೆ. ಆ ಜ್ಞಾನಕ್ಕೆ ಯಾವತ್ತಿಗೂ ನಾಶ ಇಲ್ಲ. ಆ ಪ್ರಮೇಯವನ್ನ ಇಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಆಚಾರ್ಯ. ಸಂಜ್ಞಾನಾಶೋ ಯದಿ ಭವೇತ್, ಸಂಜ್ಞಾ ಅಂದ್ರೆ ಜ್ಞಾನ. ಒಂದು ವೇಳೆ ಜ್ಞಾನ ಇಲ್ಲ ಅಂತ ಆಗ್ಬಿಟ್ರೆ, ಎಲ್ಲಿ? ಮುಕ್ತಿಯಲ್ಲಿ. ಮುಕ್ತಿಯಲ್ಲಿ ಜ್ಞಾನವೇ ಇಲ್ಲ ಅಂತ ಆಗ್ಬಿಟ್ರೆ ಅಂತ ಮೋಕ್ಷದಿಂದ ಏನು ಪ್ರಯೋಜನ? ಏನೂ ಇಲ್ಲ. ಯಾವುದೇ ಪ್ರಕಾರವಾಗಿರ್ತಕ್ಕಂಥ ಜ್ಞಾನವೂ ಇಲ್ಲ ಮೋಕ್ಷದಲ್ಲಿ ಅಂತಂದ್ಬಿಟ್ರೆ ಆ ಮೋಕ್ಷವನ್ನ ಪಡೆದು ಪ್ರಯೋಜನ ಏನು? ಆದ್ದರಿಂದ ಸ್ವಾಮಿ ಮೋಹಮ್ಮಾಂ ಪ್ರಾಪಯಾಮಾಸ ಭವಾನತ್ರೇತಿ ಚೋದಿತಃ ಯಾಜ್ಞವಲ್ಕ್ಯಃ ಪ್ರಿಯಾಮಾಹ ನಾಹಂ ಮೋಹಂ ಬ್ರವೀಮಿತೆ. ಸ್ವಾಮಿ ನನಗೆ ಮೋಹವನ್ನ ಉಂಟು ಮಾಡ್ತಾ ಇದ್ದೀರಿ ನೀವು. ಜ್ಞಾನ ಉಂಟೋ ಜ್ಞಾನ ಇಲ್ವೋ ಎನ್ನುವಂತಹ ವಿಷಯದಲ್ಲಿ ನನಗೆ ಮೋಹವನ್ನ ಉಂಟು ಮಾಡ್ತಾ ಇದ್ದೀರಿ ಎಂಬುದಾಗಿ ಮೈತ್ರೇಯಿ ಹೇಳಿದಾಗ, ಅಂದ್ರೆ ಮೋಕ್ಷದಲ್ಲಿ ಜ್ಞಾನ ನಾಶವಾಗಿ ಬಿಡ್ತದೆ ಅಂತ ಹೇಳಿದ್ರೆ ಮೋಕ್ಷ ಪುರುಷಾರ್ಥ ಆಗತ್ತಾ? ಚತುರ್ವಿಧ ಪುರುಷಾರ್ಥಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಪರಮ ಪುರುಷಾರ್ಥ ಅಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಮೋಕ್ಷ. ಮೋಕ್ಷದಲ್ಲೇ ಜ್ಞಾನ ನಾಶ ಆಗಿಬಿಟ್ರೆ ಅದು ಪುರುಷಾರ್ಥ ಆಗೋದು ಹೇಗೆ? ಎಷ್ಟು ಚೆನ್ನಾಗಿದೆ ನೋಡಿ ಪ್ರಮೇಯ. ಇದು ಅದ್ಭುತವಾದ ಪ್ರಮೇಯ. ಪುರುಷಾರ್ಥ ಆಗೋದು ಯಾವಾಗ? ಎಲ್ಲ ಇದ್ದಾಗ. ಎಲ್ಲ ನಾಶ ಆಗಿಬಿಟ್ರೆ, ಮುಖ್ಯವಾಗಿ ಜ್ಞಾನವೇ ನಾಶವಾಗಿ ಹೋದ್ರೆ, ಜ್ಞಾನವೇ ಇಲ್ಲ ಮುಕ್ತ ಜೀವನಿಗೆ ಅಂತ ಆಗಿಬಿಟ್ರೆ ಅದು ಪುರುಷಾರ್ಥವಾದ್ರೂ ಆಗೋದು ಹೇಗೆ? ಆದ್ದರಿಂದ ಮೋಕ್ಷ ಪುರುಷಾರ್ಥ ಆಗಿದೆ, ಅದು ನಮಗೆಲ್ಲ ಗೊತ್ತಿದೆ.
ಆದ್ದರಿಂದ ಪುರುಷಾರ್ಥ ರೂಪವಾದ ಮೋಕ್ಷದಲ್ಲಿ ಜ್ಞಾನ ಇಲ್ಲ ಅಂತ ತಿಳ್ಕೊಳ್ಳೋದೇ ಮೋಹಕ. ಕೆಲವು ಶ್ರುತಿವಾಕ್ಯಗಳು ಡೈರೆಕ್ಟ್ ಆಗಿ ಹಾಗೆ ಹೇಳ್ತಾ ಇದೆ, ಸಂಜ್ಞಾನ ಪ್ರೇತ್ಯ ಸಂಜ್ಞಾಸ್ತಿ, ಮುಕ್ತಿಯಲ್ಲಿ ಜ್ಞಾನವಿಲ್ಲ, ಮುಕ್ತ ಜೀವರಿಗೆ ಜ್ಞಾನವಿಲ್ಲ ಅಂತ ಹೇಳ್ತಾ ಇದೆ ಅಂತ ನಾವು ಚಿಂತನೆ ಮಾಡಿಬಿಟ್ರೆ ಅದೇ ಮೋಹ. ಹೇಳ್ತಾರೆ ಯಾಜ್ಞವಲ್ಕ್ಯ ಪ್ರಿಯಾಮಾಹ, ಪತ್ನಿಯಿಂದ ಹೀಗೆ ಪ್ರೇರಿತರಾಗಿರತಕ್ಕಂತಹ ಯಾಜ್ಞವಲ್ಕ್ಯರು ಪ್ರಿಯಾ ತನ್ನ ಪ್ರಿಯ ಪತ್ನಿಯಾಗಿರತಕ್ಕಂತಹ ಮೈತ್ರೇಯಿಗೆ ಹೇಳ್ತಾ ಇದ್ದಾರೆ, ಮೋಕ್ಷದಲ್ಲಿ ಜ್ಞಾನ ಉಂಟು, ನಾನು ನಿನಗೆ ಮೋಹ ಉಂಟಾಗುವಂತಹ ಮಾತನ್ನ ಹೇಳ್ತಾ ಇಲ್ಲ. ಭೂತ ಜಜ್ಞಾನ ಲೋಪಸ್ಯಾತ್ ನಿಜಂ ಜ್ಞಾನಂ ನ ಲುಪ್ಯತೆ. ಯಾವ ಜ್ಞಾನ ನಾಶವಾಗುವುದು, ಯಾವ ಜ್ಞಾನ ಇರೋದು ಅಂದ್ರೆ ಭೂತಜಂ ಜ್ಞಾನ ಲೋಪಸ್ಯಾತ್. ಭೂತಜಂ ಅಂದ್ರೆ ಪಂಚಭೂತಗಳಿಂದ ನಮಗೆ ಉಂಟಾಗುವಂತಹ ಜ್ಞಾನ ನಾಶವಾಗ್ತದೆ. ಅದನ್ನೇ ಹೇಳಿದ್ ನಾನು, ವೃತ್ತಿಜ್ಞಾನ. ಇಂದ್ರಿಯಗಳಿಂದ ನಮಗೆ ಬರುವಂತಹ ಜ್ಞಾನ ಏನಿದೆ ಅದು ನಾಶವಾಗಿ ಬಿಡುತ್ತದೆ. ಸ್ವರೂಪ ಜ್ಞಾನ ಏನಿದೆ ಅದು ನಾಶವಾಗೋದಿಲ್ಲ. ಸ್ವರೂಪ ಜ್ಞಾನ ಹೋಗ್ತದೆ ಅಂತ ಹೇಳುವುದು ಯಾಜ್ಞವಲ್ಕ್ಯರ ಅಭಿಪ್ರಾಯವಲ್ಲ. ಯಾಕೆ? ಸ್ವರೂಪಕ್ಕೆ ನಾಶ ಇಲ್ಲ ಅಂತಂದ ಮೇಲೆ ಸ್ವರೂಪಭೂತವಾದ ಜ್ಞಾನಕ್ಕೆ ನಾಶ ಎಲ್ಲಿಂದ? ಆದ್ದರಿಂದ ಸ್ವರೂಪಭೂತವಾದ ಜ್ಞಾನಕ್ಕೆ ಯಾವತ್ತಿಗೂ ಕೂಡ ನಾಶ ಅಂತನ್ನೋದು ಇಲ್ಲ. ಮತ್ತೆ ನಪ್ರೇತ್ಯ ಸಂಜ್ಞಾಸ್ತಿ ಅಂತ ಯಾಕೆ ಹೇಳಿದ್ದು ಅಂತಂದ್ರೆ, ಅಮುಕ್ತರಿಗೆ ಮುಕ್ತರ ಜ್ಞಾನ ಹೊರಟೋಗತ್ತೆ ಅಂತ ಅರ್ಥ. ಅಲ್ಲಿ ನಮಗೆ ನಾವೆಲ್ಲ ಇದ್ದೀವಲ್ಲ ಈಗ, ನಮಗೆ ಮುಕ್ತರು ಹೇಗಿರ್ತಾರೆ ನಮಗೇನಾದ್ರೂ ಗೊತ್ತಾ? ಮುಕ್ತರು ಏನ್ ಮಾಡ್ತಾ ಇರ್ತಾರೆ, ಮುಕ್ತರು ಹೇಗಿದ್ದಾರೆ, ಮುಕ್ತರ ವ್ಯಾಪಾರ ಏನು, ಏನೂ ಗೊತ್ತಿಲ್ಲ. ಸಂಸಾರದ ಆ ತೀರವನ್ನ ಸೇರಿಕೊಂಡ, ಸಂಸಾರವನ್ನ ದಾಟಿ ಆ ಕಡೆಯಲ್ಲಿ ಭಗವಂತನ ಲೋಕದಲ್ಲಿ ವಿಹಾರ ಮಾಡ್ತಾ ಇರತಕ್ಕಂತ ಮುಕ್ತರ ಬಗ್ಗೆ ನಮ್ಗೇನೂ ಗೊತ್ತಿಲ್ಲ. ಆದ್ದರಿಂದ ಅಮುಕ್ತರು ಮುಕ್ತರ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಆಗುವುದಿಲ್ಲ ಅನ್ನೋದನ್ನ ಯಾಜ್ಞವಲ್ಕ್ಯರು ಹೇಳ್ತಾ ಇದ್ದಾರೆ ಹೊರತು ನಪ್ರೇತ್ಯ ಸಂಜ್ಞಾಸ್ತಿ ಅಂತಂದ್ರೆ ಎರಡು ಅರ್ಥ. ಅಮುಕ್ತರಿಗೆ ಮುಕ್ತರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತ ಒಂದು, ಪಂಚಭೂತಗಳಿಂದ ಉಂಟಾದ ವೃತ್ತಿಜ್ಞಾನ ಅಂತನ್ನೋದು ನಾಶವಾಗ್ತದೆ ಅಂತ ಒಂದು. ಆದ್ದರಿಂದ ಸ್ವರೂಪಭೂತವಾದ ಜ್ಞಾನ ನಿತ್ಯ ಶಾಶ್ವತ, ಅದಕ್ಕೆ ನಾಶ ಅಂತನ್ನೋದು ಇಲ್ಲ. ಹೌದಾ? ಸ್ವರೂಪ ಜ್ಞಾನಕ್ಕೆ ನಾಶ ಇಲ್ವಾ? ಇದೊಂದು ಆಶ್ಚರ್ಯ ಆಯ್ತಲ್ಲ. ಸ್ವರೂಪ ಜ್ಞಾನ ನಾಶವಾಗೋದಿಲ್ಲ ಅಂತಂದ್ರೆ ಅದು ಹೇಗೆ? ಹೌದು, ಅದನ್ನ ಆಚಾರ್ಯ ಹೇಳ್ತಾರೆ ಇಲ್ಲಿ, ನಚ ಜ್ಞೇಯ ವಿನಾಶ ಸ್ಯಾತ್ ಆತ್ಮನಃ ಕುತಃ ಆತ್ಮನಾಶ ಕುತಃ ಪುನಃ. ಜ್ಞೇಯ, ಜ್ಞಾತೃ, ಜ್ಞಾನ ಅಂತ ನಾವು ಸುಮ್ನೆ ಸಾಮಾನ್ಯ ಚಿಂತನೆ ಮಾಡಿದ್ರೆ, ಜ್ಞೇಯ ಅಂತಂದ್ರೆ ತಿಳಿದುಕೊಳ್ಳಲಿಕ್ಕೆ ಯೋಗ್ಯವಾದದ್ದು, ಅದನ್ನ ಜ್ಞೇಯ. ಜ್ಞಾತೃ ತಿಳಿದುಕೊಳ್ಳುವವನು, ಅದು ನಾನು, ಜೀವ. ಜ್ಞೇಯ ಅಂದ್ರೆ ತಿಳಿದುಕೊಳ್ಳಲಿಕ್ಕೆ ಯೋಗ್ಯವಾದ ಪದಾರ್ಥಗಳು, ಅದು ಜ್ಞೇಯ ಪದಾರ್ಥಗಳು ಅಂತ ಕರೀತೇವೆ. ಜ್ಞಾನ ನಮ್ಗೆ ಗೊತ್ತಿದೆ ಸ್ಪಷ್ಟವಾಗಿ. ಯಾವುದು ಜ್ಞೇಯ ಪದಾರ್ಥಗಳಿದೆಯೋ, ಸ್ವಲ್ಪ ಕಷ್ಟ ಆಗಬಹುದು ಅನ್ಕೊಳ್ತೇನೆ, ಸುಲಭದಲ್ಲಿ ಅರ್ಥವಾಗುವಂತ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಯಾವುದು ಜ್ಞೇಯ ಪದಾರ್ಥ ತಿಳಿದುಕೊಳ್ಳಲಿಕ್ಕೆ ಯೋಗ್ಯವಾದ ಪದಾರ್ಥ ಅಥವಾ ವಸ್ತುಗಳು ಅಂತ ಲೋಕದಲ್ಲಿ ಯಾವುದಿದೆಯೋ ಅದೇ ನಾಶ ಆಗೋದಿಲ್ಲ. ಸ್ವರೂಪತಃ ನಾಶ ಯಾವ ಪದಾರ್ಥಕ್ಕೂ ಇಲ್ಲ. ಹಾಗಿರ್ಬೇಕಾದ್ರೆ ಆತ್ಮನಾಶ ಆಗತ್ತಾ?
ಆತ್ಮ ಸ್ವರೂಪಭೂತವಾದ ಜ್ಞಾನ ನಾಶವಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಅಂದ್ರೆ ಜ್ಞೇಯ ಪದಾರ್ಥ, ತಿಳಿದುಕೊಳ್ಳಲಿಕ್ಕೆ ಯೋಗ್ಯವಾದ ಒಂದು ವಸ್ತು ಅಂತಂದ್ರೆ ಆತ್ಮಸ್ವರೂಪವೋ ಆತ್ಮನಿಗಿಂತ ಭಿನ್ನವೋ? ನಾನು ಪುಸ್ತಕ ಇದೆ ಎಂಬುದಾಗಿ ತಿಳಿದುಕೊಂಡೆ ಅಂದ್ರೆ ಪುಸ್ತಕ ಆತ್ಮನಿಗಿಂತ ಬೇರೆಯಾಗಿದೆಯೋ ಆತ್ಮಸ್ವರೂಪವೋ ಅಂತಂದ್ರೆ ಆತ್ಮನಿಗಿಂತ ಬೇರೆಯಾದ ತಾನೆ, ನನಗಿಂತ ಭಿನ್ನ ಅದು, ನನಗೂ ಅದಕ್ಕೂ ಭೇದ ಇದೆ. ಅಂದ್ರೆ ತನಗಿಂತ ಬೇರೆಯಾದ ಒಂದು ವಸ್ತು ಇದೆ ಅಂತ ಅನ್ಬೇಕಾದ್ರೆ ತನಗಿಂತ ಬೇರೆಯಾಗಿರ್ತಕ್ಕಂತ ಒಂದು ವಸ್ತು, ಒಂದು ಜ್ಞೇಯ ಪದಾರ್ಥ ಅದೇ ನಾಶವಾಗೋದಿಲ್ಲ ಅಂತಂದ್ರೆ ತನ್ನ ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂತಹ ಆತ್ಮದ ಸ್ವರೂಪ ಜ್ಞಾನ ನಾಶವಾಗಿ ಬಿಡ್ತದೆ ಮುಕ್ತಿಯಲ್ಲಿ ಅಂತಂದ್ರೆ ಸರಿ ಇದೆಯಾ ಅದು? ಖಂಡಿತವ. ಅಲ್ಲಿ ಒಟ್ಟು ಎರಡು ಗೊತ್ತಾಯ್ತು ಇಲ್ಲಿ. ಅಂದ್ರೆ ಜ್ಞೇಯವಾದ, ತಿಳಿದುಕೊಳ್ಳಲಿಕ್ಕೆ ಯೋಗ್ಯವಾಗಿರತಕ್ಕ ಪದಾರ್ಥಗಳೇ ನಾಶವಾಗೋದಿಲ್ಲ ಅಂತಂದ ಮೇಲೆ ಆತ್ಮಸ್ವರೂಪ ಜ್ಞಾನಕ್ಕೆ ನಾಶ ಎಲ್ಲಿಂದ? ಯುಕ್ತಿ ಇಲ್ಲಿ. ಇಲ್ಲೇನ್ ಗೊತ್ತಾಯ್ತು ನಮಗೆ? ತಿಳಿದುಕೊಳ್ಳಲಿಕ್ಕೆ ಯೋಗ್ಯವಾದ ಅರ್ಥಾತ್ ಜ್ಞೇಯ ಪದಾರ್ಥ ನಾಶವಾಗೋದಿಲ್ಲ ಅಂತ ಆಚಾರ್ಯ ಹೇಳಿದ್ರು. ಅದ್ ಹೇಗೆ? ಎಲ್ಲಿದೆ ವಾಕ್ಯ, ಶ್ರುತಿ ವಾಕ್ಯ ಅದಕ್ಕೆ? ಅದೇ ಬೃಹದಾರಣ್ಯಕ ಹೇಳುತ್ತೆ, ಯತ್ರ ಹಿ ದ್ವೈತಂ ಇವ ಭವತಿ ತದಿತರೈತರಂ ಪಶ್ಯತಿ ತದಿತರೈತರಂ ಜಿಘ್ರತಿ ಯತ್ರ ತ್ವಸ್ಯ ಸರ್ವಮಾತ್ಮೈವಾಭೂತ್ ತತ್ಕೇನಕಂ ಪಶ್ಯೇತ್. ಎಂತ ಸ್ಪಷ್ಟವಾಗಿ ಅದ್ವೈತವನ್ನ ಪ್ರತಿಪಾದನೆ ಮಾಡ್ತಾ ಇದೆ ಶ್ರುತಿವಾಕ್ಯ. ಕೇನಕಂ ಪಶ್ಯೇತ್, ಯಾವ್ದನ್ನ ನೋಡ್ತಾನಪ್ಪ, ಏನಿದೆ ಅಂದ್ರೆ ಮೇಲ್ನೋಟಕ್ಕೆ ಆಪಾತತಃ ಅದ್ವೈತವನ್ನ ಪ್ರತಿಪಾದನೆ ಮಾಡುವಂತೆ ಕಾಣುವ, ಅದ್ವೈತ ಅಂದ್ರೆ ಜೀವ ಬ್ರಹ್ಮರ ಐಕ್ಯವನ್ನ ಪ್ರತಿಪಾದನೆ ಮಾಡುವಂತೆ ಕಾಣ್ತಾ ಇರತಕ್ಕಂತಹ ಶ್ರುತಿವಾಕ್ಯಗಳಿಗೆ ಅರ್ಥಾಂತರವನ್ನ ಮಾಡಬೇಕು. ಯಾಕೆ ಮಹಾತಾತ್ಪರ್ಯಕ್ಕೆ ವಿರೋಧ ಅಂತ ಅನ್ನೋದು ಬರುತ್ತೆ. ಮಹಾತಾತ್ಪರ್ಯ ಪಂಚಭೇದಗಳನ್ನು ತಿಳಿಸುವಲ್ಲಿಯೇ. ಪಂಚಭೇದಗಳನ್ನ ತಿಳಿಸಿಕೊಡೋದೇ ಶಾಸ್ತ್ರಗಳಿಗೆ ತಾತ್ಪರ್ಯ. ಇನ್ನು ಭಗವತ್ ಸರ್ವೋತ್ತಮತ್ವ ಪ್ರತಿಪಾದನೆ ಮಾಡೋದು ಮಹಾ ತಾತ್ಪರ್ಯ. ಆದ್ದರಿಂದ ಎಲ್ಲ ವಾಕ್ಯಗಳಿಗೆ ಶ್ರೀಮದ್ ಆಚಾರ್ಯರು ನಮಗೆ ಅರ್ಥವಾಗುವ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಸ್ವಭಾವತಃ ಪರಾದ್ ವಿಷ್ಣೋರ್ ವಿಶ್ವಂ ಭಿನ್ನಮಪಿ ಸ್ಫುಟಂ ಅಸ್ವತಂತ್ರ್ಯಾದ್ ಭಿನ್ನಮಿವ ಸ್ಥಿತಮೇವ ಯದೀದೃಶಂ ತದಾಗ್ರಹಣಾದಿಭೋಗ ಸ್ಯಾತ್ ಸ್ವರೂಪ ಜ್ಞಾನ ಶಕ್ತಿತಃ ತದಾತ್ಮಾನುಭವೋಪಿ ಸ್ಯಾತ್ ಈಶ್ವರ ಜ್ಞಾನಮೇವ ಚ ಯದಾನ್ಯನ್ನ ವಿಜಾನಾತಿ ನಾತ್ಮಾನಂ ನೇಶ್ವರಂ ತಥಾ ಪುರುಷಾರ್ಥತಾ ಕುತಸ್ತು ಸ್ಯಾತ್ ತದಭಾವಾಯ ಕೋಯತೇತ್ ತಸ್ಮಾತ್ ಸ್ವಭಾವಜ್ಞಾನೇನ ಭಿನ್ನ ವಿಷ್ಣು ಸಮೀಪಗಾಃ ಭುಂಜಂತೆ ಸರ್ವಭೋಗಾಂಶ್ಚ ಮುಕ್ತಿರೇಷ ನ ಚಾನ್ಯಥಾ. ನಿರೂಪಣೆ ಮಾಡ್ತಾ ಇದ್ದಾರೆ ಇಲ್ಲಿ. ಸರ್ವೋತ್ತಮನಾದವನು ಭಗವಂತ. ಆ ಸರ್ವೋತ್ತಮನಾಗಿರತಕ್ಕ ಭಗವಂತನಿಗಿಂತ ಜಗತ್ತು ಬೇರೆಯಾಗಿ ಕಾಣ್ತಾ ಇದೆಯೋ, ಆ ಭಗವಂತನಲ್ಲಿ ಒಂದೇ ಆಗಿ ಕಾಣ್ತಾ ಇದೆಯೋ ಅಂತ ಕೇಳಿದ್ರೆ ಇಲ್ಲ. ಸರ್ವೋತ್ತಮನಾದ ಭಗವಂತನಿಗಿಂತ ಭಿನ್ನವಾಗಿ ಜಗತ್ತು ಕಾಣ್ತಾ ಇದೆ. ಹಾಗಿದೆ ಸರ್ವೋತ್ತಮನಾದ ಭಗವಂತನಿಗಿಂತ ಅತ್ಯಂತ ಭಿನ್ನವಾಗಿ ನಿಂತಿರತಕ್ಕಂಥದ್ದು ಯಾವುದು? ಜಗತ್ತು ಅಲ್ವಾ? ಹೀಗಿದ್ರೂ ಕೂಡ ಮೋಕ್ಷಾವಸ್ಥೆಯಲ್ಲಿಯೂ ಕೂಡ ಅದಕ್ಕೆ ಯಾವುದೇ ತೊಂದರೆ ಇಲ್ಲ, ಅದು ಹಾಗೆ ಇರುತ್ತೆ. ಎಲ್ಲ ಒಂದೇ ಆಗಿಬಿಟ್ಟಿದೆ ಅಂತ. ದ್ವೈತಮಿವ ಭವತಿ ಅಂತಂದ್ರೆ ಅರ್ಥ ಏನು? ಅದಕ್ಕೆ ಆಚಾರ್ಯ ಹೇಳ್ತಾರೆ, ಅಸ್ವತಂತ್ರ, ಸ್ವಾತಂತ್ರ್ಯ ಇಲ್ಲ ಜೀವರಿಗೆ.
ಸ್ವಾತಂತ್ರ್ಯ ಇಲ್ಲದೆ ಇರೋದರಿಂದ ಜೀವರಿಗೆ ಸ್ವಾತಂತ್ರ್ಯ, ಅವರು ಸ್ವತಂತ್ರರಲ್ಲ, ಭಗವಂತನ ಅಧೀನರಾಗಿರೋದರಿಂದ ಭೇದ ಇರುವಂತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಮೋಕ್ಷದಲ್ಲಿಯೂ ಭಗವಂತನಿಗಿಂತ ಅತ್ಯಂತ ಭಿನ್ನರಾಗಿ ಅಸ್ವತಂತ್ರರಾಗಿ ಜೀವರುಗಳು ಇರ್ತಾರೆ. ಅಲ್ವಾ? ಜ್ಞೇಯ ಪ್ರಪಂಚ ಅಂತನ್ನೋದು ಇದ್ರೆ, ಜ್ಞೇಯ ಪ್ರಪಂಚ ಅಂತಂದ್ರೆ ತಿಳಿದುಕೊಳ್ಳಲಿಕ್ಕೆ ಯೋಗ್ಯವಾದ ಪದಾರ್ಥಗಳು ಇದೆ, ಅದಕ್ಕೆ ನಾಶ ಇಲ್ಲ ಅಂತ ಇದ್ರೆ ಮೂಗಿಗೆ ಗಂಧದ ವಾಸನೆ ಬಂತು, ಕಿವಿಗೆ ಒಳ್ಳೆ ಶಬ್ದ ಬಂತು, ಕಣ್ಣಿಂದ ಸುಂದರವಾದ ಆಕಾರಗಳನ್ನ ನೋಡಿದ, ಯಾವುದರಿಂದ ಬಂತು? ಅದೆಲ್ಲ ಸ್ವರೂಪಭೂತ ಸ್ವಾತ್ಮ ಸ್ವರೂಪ ಜ್ಞಾನ ಶಕ್ತಿತಃ, ಸ್ವರೂಪಭೂತವಾದ ಜ್ಞಾನದ ಶಕ್ತಿಯಿಂದ, ಅಂದ್ರೆ ಸ್ವರೂಪಭೂತವಾದ ಯಾವತ್ತಿಗೂ ನಾಶವಾಗದೇ ಇರತಕ್ಕಂತಹ ಜ್ಞಾನದ ಶಕ್ತಿಯಿಂದ ಆ ಜೀವ ಏನ್ ಮಾಡ್ತಾ ಇದ್ದಾನೆ? ಘ್ರಾಣಾದಿ ಇಂದ್ರಿಯಗಳಿಂದ ಆಯಾ ವಿಷಯ ಪದಾರ್ಥಗಳನ್ನ ಭೋಗ ಮಾಡ್ತಾನೆ. ಅದರ ಅನುಭವ ಆ ಜೀವನಿಗೆ ಬರ್ತದೆ. ಅದೇ ಪ್ರಕಾರವಾಗಿ ಈಶ್ವರ ಜ್ಞಾನವೂ ಕೂಡ ಬರ್ತದೆ, ದೇವರ ಜ್ಞಾನವೂ ಬರುತ್ತೆ. ನಾಶವಾಗಿ ಬಿಡುತ್ತೆ ಜ್ಞಾನ ಅಂತಂದು ಬಿಟ್ರೆ ದೇವರಿದ್ದಾನೆ ಎನ್ನುವ ಜ್ಞಾನ ಹೇಗೆ ಬರಬೇಕು? ದೇವರ ಜ್ಞಾನ ಬರ್ತಾ ಇದೆ, ಗಂಧ, ರೂಪ, ಸ್ಪರ್ಶ, ಶ್ರವಣ ಎಲ್ಲ ಆಗ್ತಾ ಇದೆ. ಆಗಿರೋ ಕಾಲಕ್ಕೆ ಜ್ಞಾನ ನಾಶ ಆಯ್ತು ಅಂತ ಹೇಳಲಿಕ್ಕಾಗ್ತದ? ನಾಶವಾದ ಜ್ಞಾನ ಒಂದು ಅಂತ ಹೇಳಬೇಕು, ಇರುವಂತಹ ಜ್ಞಾನ ಇನ್ನೊಂದು. ಆ ನಾಶವಾದ ಜ್ಞಾನವೇ ವೃತ್ತಿ ಜ್ಞಾನ, ಇರುವಂತಹ ಜ್ಞಾನವೇ ಯಾವತ್ತೂ ನಾಶವಾಗದೆ ಸ್ವರೂಪಗತವಾಗಿರುವಂತಹ ಜ್ಞಾನವೇ ಆತ್ಮಜ್ಞಾನ ಅಥವಾ ಸ್ವರೂಪ ಜ್ಞಾನ. ಕಷ್ಟ ಇದೆ ಇದು, ಕಷ್ಟ. ಸುಲಭದಲ್ಲಿ ನಿರೂಪಣೆ ಮಾಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ. ಹೀಗೆ ಜೀವಬ್ರಹ್ಮರಿಗೆ ಭೇದವನ್ನ, ಜಗತ್ತಿಗೂ ಜೀವಬ್ರಹ್ಮರಿಗೂ ಭೇದವನ್ನ ಇಟ್ಟುಕೊಂಡಾಗ ಮಾತ್ರ ಇದೆಲ್ಲವನ್ನ ಕೂಡಿಸ್ಲಿಕ್ಕೆ ಬರುತ್ತದೆ. ಅದೇ ಮಾಯಾವಾದಿಗಳ ಮತದಲ್ಲಿ ಮೋಕ್ಷ ಅಂದ್ರೆ ಏನು? ಯಾವುದೂ ಇಲ್ಲದ, ಏನೂ ಇಲ್ಲದ ಐಕ್ಯ. ಅದನ್ನ ನಿರ್ವಿಶೇಷ ಅಂತ ಕರೀತಾರೆ. ವಿಶೇಷ ಯಾವುದೂ ಇಲ್ಲ. ನೋಡ್ತಾನ ಇಲ್ಲ, ಕೇಳ್ತಾನ ಇಲ್ಲ, ಮುಟ್ತಾನ ಇಲ್ಲ, ಮೂಸ್ತಾನ ಇಲ್ಲ, ಅನುಭವಿಸ್ತಾನ ಏನೂ ಇಲ್ಲ. ಏನೂ ಇಲ್ಲ, ನಿರ್ವಿಶೇಷ ರೂಪವಾದ ಐಕ್ಯ. ಏನ್ ಪ್ರಯೋಜನ ಆದ್ರಿಂದ? ಆ ನಿರ್ವಿಶೇಷ ರೂಪವಾದ ಐಕ್ಯ ಅದು ಮೋಕ್ಷ ಆಗಿಬಿಟ್ರೆ ಅಲ್ಲಿ ಕರ್ಮವೂ ಇಲ್ಲ, ಕರ್ತೃವೂ ಇಲ್ಲ. ಯಾಕೆ ವಿಶೇಷ ಇಲ್ಲ ಅಲ್ಲಿ? ನೆನ್ನೆ ಹೇಳಿದ್ರು ಮೋಕ್ಷ ಮುಕ್ತಿ ಆಗಿರುತ್ತೆ ಅಂತ ಹೇಳಿ. ಏನೇನು ಸಂಕಲ್ಪವನ್ನು ಮಾಡ್ಕೊಳ್ತಾನೋ ಸಂಕಲ್ಪಿತವಾದ ಪದಾರ್ಥಗಳ ಲಾಭ ಆಗತ್ತೆ ಅವನಿಗೆ. ದಕ್ಷನ್ ಕ್ರೀಡನ್ ರಮಮಾಣ ಸ್ತ್ರೀಭಿರ್ವ ಯಾನೈರ್ವ ಜ್ಞಾತಿಭಿರ್ವ ಅಜ್ಞಾತಿಭಿರ್ವ ಅಂತ ಹೇಳಿ ಮುಕ್ತ ಭೋಗದ ವಿಚಾರವನ್ನ ಹೇಳಿಬಿಟ್ರು. ಶ್ರುತಿ ಪ್ರಮಾಣ, ಛಾಂದೋಗ್ಯೋಪನಿಷತ್ತಿನ ಪ್ರಮಾಣ. ಹಾಗೆ ಹೇಳಿರೋದ್ರಿಂದ ಕರ್ತೃ ಒಬ್ಬ ಮುಕ್ತ ಜೀವ ಇದ್ದಾನೆ, ಅವನು ಮಾಡ್ತಕ್ಕಂತಹ ಕರ್ಮಗಳಿವೆ ಅನ್ನೋದನ್ನ ಹೇಳಿದಾಗಾಯ್ತು. ನೀವು ನಿರ್ವಿಶೇಷ ರೂಪವಾದ ಐಕ್ಯವನ್ನ ಸ್ವೀಕಾರ ಮಾಡ್ಕೊಂಡ್ಬಿಟ್ರೆ ಅಲ್ಲಿ ಕರ್ಮವೂ ಇಲ್ಲ, ಕರ್ತೃವೂ ಇಲ್ಲ.
ಕರ್ಮವೂ ಇಲ್ಲ, ಕರ್ತೃವೂ ಇಲ್ಲ, ಆದ್ದರಿಂದ ಜ್ಞಾನ ಬರೋದೆಲ್ಲಿಂದ? ಜ್ಞಾನವೇ ಇಲ್ಲ. ಅದರಿಂದ ಮಾಯಾವಾದದ ಮತದಂತೆ ನಿರೂಪಣೆ, ಮುಕ್ತ ನಿರೂಪಣೆ, ಮೋಕ್ಷ ಕಲ್ಪನೆ ಸರಿ ಇಲ್ಲ. ಆಯ್ತಪ್ಪ, ಜ್ಞೇಯ ಪದಾರ್ಥ ಇಲ್ಲ ಅಂದ್ರೆ ಭೋಗಾದಿಗಳು ಬೇಡ ಮುಕ್ತನಿಗೆ. ಮುಕ್ತನಿಗೆ ಭೋಗ ಇದೆ ಅನ್ನೋದನ್ನ ಸಮರ್ಥನೆ ಮಾಡ್ಲಿಕ್ಕೆ ನಿಮ್ಗೇನು ಆಗ್ರಹ? ಬಿಟ್ಟು ಬಿಡಿ, ಮುಕ್ತನಿಗೆ ಭೋಗ ಇಲ್ಲ ಅಂತಲೇ ಹೇಳ್ರಿ. ಏನು ನಿಮ್ ತೊಂದ್ರೆ ಏನಾಯ್ತು ಇವಾಗ? ಬಾಧಕ ಏನು ಈ ವಿಷಯದಲ್ಲಿ? ಮುಕ್ತನಾದ ಜೀವನಿಗೆ ಭೋಗ ಇಲ್ಲ ಅಷ್ಟೆ, ಬೇಡ. ಜ್ಞೇಯವಾದ ಪದಾರ್ಥ ಇಲ್ಲ ಅಂತಂದ ಮೇಲೆ ಭೋಗವೂ ಇಲ್ಲ ಅಷ್ಟೇ. ಯಾಕೆ ಗಲಾಟೆ ಯಾಕೆ ಮಾಡ್ತೀರಿ? ತೊಂದ್ರೆ ಏನಾಯ್ತು ಅಂತಂದ್ರೆ ಆಚಾರ್ಯ ಹೇಳ್ತಾರೆ, ಅದು ಮೋಕ್ಷ ಹೆಂಗಾಗತ್ತಪ್ಪ? ಮೋಕ್ಷ ಆಗತ್ತೇನ್ರಿ? ಘ್ರಾಣಾದಿಗಳಿಗೆ, ಘ್ರಾಣ, ಸ್ಪರ್ಶನ, ಕಣ್ಣು, ಕಿವಿ ಎಲ್ಲ ಇಂದ್ರಿಯಗಳಿಗೂ ಸುಖರೂಪವಾಗಿರ್ತಕ್ಕಂತಹ ಭೋಗವೇ ಇಲ್ಲ. ದೇವರನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ, ಏನೂ ಇಲ್ಲ, ಎಲ್ಲ ಝೀರೋ ಅಂತಂದ್ಬಿಟ್ರೆ ಅದು ಪುರುಷಾರ್ಥ. ಪುರುಷಾರ್ಥತಾ ಕುತಸ್ತು ಸ್ಯಾತ್? ಅದು ಪುರುಷಾರ್ಥ ಹೇಗಾಗತ್ತೆ? ಪುರುಷಾರ್ಥ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದ್ರೆ ಇವನು ಪ್ರಯತ್ನ ಮಾಡೋದು ಯಾಕೆ? ತದಭಾವಾಯ ಕೋಯತೆ. ಎಲ್ಲ ಸಾಧನೆ ಮಾಡಿ ಎಲ್ಲ ಇಂದ್ರಿಯಗಳ ವಿಷಯಗಳನ್ನ ಇಲ್ಲಿ ಕಂಟ್ರೋಲ್ ಮಾಡಿಕೊಂಡು ವಿರಕ್ತನಾಗಿ ತಪಸ್ಸನ್ನು ಮಾಡ್ತಾ, ಶಾಸ್ತ್ರಾಧ್ಯಯನ ಮಾಡ್ತಾ, ಸಾಧನೆಯನ್ನ ಮಾಡ್ತಾ ಇರೋದು ಯಾಕೆ? ಮುಕ್ತಿಯಲ್ಲಿ ಸ್ವರೂಪಭೂತವಾದ ಆನಂದವನ್ನ ಅನುಭವಿಸಲಿಕ್ಕಾಗಿ. ಅಲ್ಲಿ ಸ್ವರೂಪಭೂತವಾಗಿರತಕ್ಕ ಆನಂದವೇ ಇಲ್ಲ ಮುಕ್ತಿಯಲ್ಲಿ ಅಂತ ಹೇಳಿಬಿಟ್ರೆ ಅಂಥ ಪುರುಷಾರ್ಥ ಬೇಕು ಅಂತ ಯಾವನ ಅಪೇಕ್ಷೆ ಪಡ್ತಾನೆ? ಭೋಗ ಇಲ್ಲ ಅಂದ್ರೆ ಅದು ಪುರುಷಾರ್ಥವಾಗೋದಿಲ್ಲ. ಆದ್ದರಿಂದ ಭೋಗಾದಿಗಳು ಇದೆ, ಮುಕ್ತಿಯಲ್ಲಿ ಭೋಗಾದಿಗಳು ಇದೆ ಅಂತನ್ನೋದನ್ನ ಶ್ರುತಿಗಳು ಅತ್ಯಂತ ಸ್ಪಷ್ಟವಾಗಿ ನಿರೂಪಣೆ ಮಾಡ್ತಾ ಇದೆ. ಆದ್ದರಿಂದ ಭೋಗಾದಿಗಳು ಮುಕ್ತಿಯಲ್ಲಿ ಇರೋದರಿಂದ ಜೀವನಿಗೆ ಸ್ವರೂಪಭೂತವಾಗಿರತಕ್ಕಂಥ ಜ್ಞಾನ ಉಂಟು. ಆದ್ದರಿಂದ ಎಲ್ಲ ಮುಕ್ತರುಗಳು ಸ್ವಭಾವ ಜ್ಞಾನದಿಂದ ಭಗವಂತನಿಗಿಂತ ಭಿನ್ನರಾಗಿ ದೇವರ ಹತ್ತಿರದಲ್ಲಿ ಇದ್ದವರಾಗಿ, ಸಮೀಪಗಾಹ ದೇವರ ಹತ್ತಿರದಲ್ಲಿ ಇದ್ದವರಾಗಿ ಎಲ್ಲ ಭುಂಜತೆ ಸರ್ವಭೋಗಾಂಶ್ಚ, ಎಲ್ಲ ಭೋಗಗಳನ್ನು ಅನುಭವಿಸ್ತಾ ಇರ್ತಾರೆ. ಆದ್ದರಿಂದ ಆಯಾ ಜೀವರುಗಳ ಸ್ವರೂಪಭೂತವಾದ ಆನಂದದ ಆವಿರ್ಭಾವವೇ ಮೋಕ್ಷ. ಸ್ವರೂಪಾನಂದಾವಿರ್ಭಾವ ಅಂತ ಕರೆಯೋದು. ತನ್ನಲ್ಲಿ ಏನಿದೆಯೋ ಸ್ವರೂಪಭೂತವಾದ ಜ್ಞಾನಾನಂದಗಳು ಅದನ್ನ ಅಭಿವ್ಯಕ್ತಿ ಮಾಡಿಕೊಳ್ಳುವುದೇ ಮೋಕ್ಷ ಹೊರತು ಜೀವಬ್ರಹ್ಮೈಕ್ಯವು ಮೋಕ್ಷವಲ್ಲ. ಜೀವಬ್ರಹ್ಮೈಕ್ಯ ಮೋಕ್ಷ ಅಂತನ್ನೋದು ಶಾಸ್ತ್ರಕ್ಕೆ ಅತ್ಯಂತ ವಿರುದ್ಧವಾಗಿರತಕ್ಕಂತಹ ಒಂದು ಪ್ರಮೇಯ. ಎಷ್ಟು ಸ್ಪಷ್ಟವಾಗಿ ಪ್ರಮಾಣ ವಾಕ್ಯಗಳ ಮೂಲಕ ಆಚಾರ್ಯರು ನಿರೂಪಣೆ ಮಾಡ್ತಾರೆ ಅಂತಂದ್ರೆ, ಇದನ್ನ ನೋಡಿ ಉಪನಿಷತ್ತುಗಳಲ್ಲಿ ಬಂದಿರತಕ್ಕಂಥ ವಾಕ್ಯಗಳಿರಲ್ಲ. ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಉಪನಿಷತ್ತುಗಳ ಪಾಠ ಆಗಬೇಕು. ಉಪನಿಷತ್ತುಗಳ ಪಾಠವಾಗಲಿಲ್ಲ ಅಂತಂದ್ರೆ ಏನು ಗೊತ್ತಾಗುವುದಿಲ್ಲ. ಯಾಕೆ? ಎಲ್ಲ ನಿರ್ಣಯ ಆಗೋದು ಉಪನಿಷತ್ತುಗಳ ಮೂಲಕ. ಈ ಉಪನಿಷತ್ತು ಹೀಗೆ ಹೇಳ್ತಾ ಇದೆ, ಈ ಉಪನಿಷತ್ತಿನಲ್ಲಿ ಹೀಗೆ ಬಂದಿದೆ, ಅದ್ವೈತವನ್ನು ಹೇಳ್ತಾ ಇದೆಯೋ, ಅದ್ವೈತವನ್ನು ಹೇಳ್ತಾ ಇದೆಯೋ, ಭೇದವನ್ನು ಹೇಳ್ತಾ ಇದೆಯೋ, ಅಭೇದವನ್ನು ಹೇಳ್ತಾ ಇದೆಯೋ. ಉಪನಿಷತ್ತುಗಳ ಜ್ಞಾನ, ದಶೋಪನಿಷತ್ತುಗಳು
ಆಚಾರ್ಯರ ಭಾಷ್ಯ ಸಮೇತವಾಗಿ ನಮಗೆ ಪೂರ್ಣವಾಗಿ ಚಿಂತನೆಗೆ ಬಂದು ಬಿಟ್ರೆ, ಅದು ಪಾಠವಾಗಿ ಬಿಟ್ರೆ ಮುಂದಿಂದೆಲ್ಲ ಗ್ರಂಥ ಈಸಿಯಾಗಿ, ಯಾಕೆ ಎಲ್ಲ ಸುಮಾರಾಗಿ ಎಲ್ಲ ಗ್ರಂಥಗಳಲ್ಲಿಯೂ ಕೂಡ ಉಪನಿಷತ್ತರಲ್ಲಿ ಹಾಗೆ ಹೇಳಿದ್ದಾರೆ, ಈ ಉಪನಿಷತ್ತರಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಅದನ್ನ ಬೇಸ್ ಮಾಡ್ಕೊಂಡೇ ಬಿಲ್ಡಪ್ ಮಾಡೋದು ಸಿದ್ಧಾಂತವನ್ನ. ಸಿದ್ಧಾಂತ ಬಿಲ್ಡ್ ಆಗಿರೋದೇ ಅದ್ರ ಮೇಲೆ, ಉಪನಿಷತ್ತುಗಳ ಮೇಲೆ. ಮುಖ್ಯವಾಗಿ ವಾಕ್ಯಾರ್ಥ ಮಾಡೋದಾಗ್ಲಿ, ಈ ಬ್ರಹ್ಮಸೂತ್ರ ಭಾಷ್ಯವಾಗ್ಲಿ, ಅನುವ್ಯಾಖ್ಯಾನವಾಗ್ಲಿ ಎಲ್ಲವೂ ಅದ್ರ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ಇಲ್ಲಿ ನೋಡಿ, ಗೀತಾ ಭಾಷ್ಯ ಗೀತಾ ತಾತ್ಪರ್ಯದಲ್ಲೂ ಅಷ್ಟೇ ಉಪನಿಷತ್ತುಗಳ ಮೂಲಕವಾಗಿ ನಾವು ಇಲ್ಲೊಂದು ಎರಡು ಮಾತಂದ್ವಿ. ದ್ವೈತನ್ನ ಪಶ್ಯತಿ ತತ್ಕೇಲಕಂ ಪಶ್ಯೇತ್ ನ ದ್ವಿತೀಯಮಸ್ತಿ. ಯಾವ ಉಪನಿಷತ್ತಲ್ಲಿ ಬರುತ್ತೆ, ಇದ್ರ ಕಥೆ ಏನು ಅಂತಲೇ ಗೊತ್ತಿಲ್ಲ ಅಂತಂದು ಬಿಟ್ರೆ ಗೊತ್ತಾಗೋದಿಲ್ಲ. ಆದ್ದರಿಂದ ಉಪನಿಷತ್ತುಗಳ ಪಾಠ ಅತ್ಯಂತ ಅವಶ್ಯಕ. ಇಲ್ಲಿ ಇಷ್ಟು ನಿರ್ಣಯವನ್ನ ಮಾಡಿ ಆಚಾರ್ಯರು ಏನ್ ಮಾಡ್ತಾರೆ, ನೀವು ಹೇಳಿದ ಮಾತುಗಳು ವೇದವಾಕ್ಯಗಳಿಗೆ ಅದು ಸಮ್ಮತ ಅಲ್ಲ, ಐಕ್ಯ ಅಂತನ್ನೋದು ಪ್ರಮೇಯವಲ್ಲ. ಆದ್ದರಿಂದ ನೀವು ಹೇಳಿದ ಎಲ್ಲ ಅಭೇದ ಪರವಾದ ಐಕ್ಯವನ್ನ ಹೇಳ್ತಾ ಇರುವಂತೆ ಮೇಲ್ನೋಟಕ್ಕೆ ಕಾಣ್ತಾ ಇರತಕ್ಕ ಎಲ್ಲ ಶ್ರುತಿವಾಕ್ಯಗಳಿಗೂ ಭೇದವೇ ತಾತ್ಪರ್ಯ, ಬೇರೆ ಅರ್ಥ ಇದೆ. ನೀವು ಅನುಸಂಧಾನ ಮಾಡುವ ಅಭೇದ ಪರವಾದ ಅರ್ಥ ಇಲ್ಲ ಅಂತ ಇಲ್ಲಿ ತನಕ ನಿರೂಪಣೆ ಮಾಡಿದ ಆಚಾರ್ಯರು. ಮತ್ತೆ ಅವರು ಹೇಳಿದ ವಾಕ್ಯಗಳಿಗೆ ಅರ್ಥ ಏನು, ಏನರ್ಥ? ಅರ್ಥ ಏನ್ ಹಾಗಾದ್ರೆ? ಅದ್ವೈತ ಪರವಾಗಿ ಅಭೇದ ಪರವಾಗಿ ಕಾಣ್ತಾ ಇರತಕ್ಕಂತ ಶ್ರುತಿವಾಕ್ಯಗಳಿಗೆ ಅರ್ಥ ಏನು, ನಿಜವಾದ ಅರ್ಥ ತಿಳಿಬೆ. ನೀವು ಅದ್ವೈತಿಗಳು ಅಥವಾ ಮಾಯಾವಾದಿಗಳು ಹೇಳುವಂತ ಅರ್ಥ ತಪ್ಪು ಅನ್ನೋದನ್ನ ನಿರೂಪಣೆ ಮಾಡಿ ಆಯ್ತು. ನಮಗಿವಾಗ ನಿಜವಾದ ಅರ್ಥ ತಿಳ್ಕೊಳ್ಬೇಕು ಅಂತ ಆಸೆ ಇದೆ, ನಿಜವಾದ ಸುತ್ಯರ್ಥ ಜ್ಞಾನ ಬರಬೇಕು ಅಂತ ನಮ್ಗೆ ಆಸೆ ಇದೆ. ನಾವೇನ್ ಮಾಡ್ಬೇಕು? ಆಚಾರ್ಯರನ್ನೇ ಪ್ರಾರ್ಥನೆ ಮಾಡ್ಬೇಕು, ಸ್ವಾಮಿ ನಿಜವಾದ ಅರ್ಥವನ್ನ ಹೇಳ್ರಿ. ಅಭೇದ ಕೂಡೋದಿಲ್ಲ, ಐಕ್ಯ ಅರ್ಥ ಅಲ್ಲ ಅದಕ್ಕೆ ಅಂತ ನಿರೂಪಣೆ ಮಾಡಿಕೊಟ್ರಿ. ಯಥಾರ್ಥವಾದ ನಿಜವಾದ ವೇದಕ್ಕೆ ಅಭಿಪ್ರೇತವಾದ ಅರ್ಥವನ್ನು ಹೇಳ್ರಿ ಅಂತ ಪ್ರಾರ್ಥನೆ ಮಾಡಿದ್ರೆ ಆಚಾರ್ಯ ಹೇಳ್ತಾರೆ, ಎನ್ನ ಪಶ್ಯೇತ್ ಪರೋ ವಿಷ್ಣು ದ್ವಿತೀಯತ್ವೇನ ಸಸ್ವತಃ ತದ್ವಿತೀಯನ್ನ ಭವತಿ ಪ್ರಾದುರ್ಭಾವಾತ್ಮಕಂ ವಪುಃ. ಎಷ್ಟು ಸ್ಪಷ್ಟ ಹೇಳ್ತಾರೆ ನೋಡಿ. ಎರಡನೆಯ ಪದಾರ್ಥ ಇಲ್ಲ, ನ ದ್ವಿತೀಯಮಸ್ತಿ ಅಂತ ಹೇಳಿಬಿಟ್ರೆ ಎರಡನೇ ಪದಾರ್ಥವೇ ಇಲ್ಲ, ಎಲ್ಲವೂ ಆತ್ಮಸ್ವರೂಪವೇ ಅಂತ ಮಾಯಾವಾದಿಗಳ ಮತ. ಹಾಗಲ್ರಪ್ಪ, ದೇವರು ಅದು ಭಗವಂತನಿಗೆ ಸಂಬಂಧಪಟ್ಟ ವಾಕ್ಯ, ಶ್ರುತಿವಾಕ್ಯ, ಅದು ನಮಗೂ ನಿಮಗಲ್ಲ. ಅದು ಪ್ರಾದುರ್ಭಾವಾತ್ಮಕಂ ವಪುಃ. ಪ್ರಾದುರ್ಭಾವ, ದೇವರು ತನ್ನ ಅವತಾರ ರೂಪಗಳನ್ನ ತನಗಿಂತ ಬೇರೆಯಾಗಿ ನೋಡೋದಿಲ್ಲ ಅಂತ ಅರ್ಥ. ಅದಕ್ಕೆ ಎಷ್ಟು ಚೆನ್ನಾಗಿದೆ ನೋಡಿ. ದೇವರು ತನ್ನ ಮತ್ಸ್ಯಾದ್ಯವತಾರಗಳನ್ನ, ಅದೇ ವಿಶೇಷ, ಪ್ರಾದುರ್ಭಾವಾತ್ಮಕವಾದ ತನ್ನ ರೂಪಗಳನ್ನ, ಪ್ರಾದುರ್ಭಾವ ಅಂದ್ರೆ ಅವತಾರ, ನಮಗೆಲ್ಲ ಗೊತ್ತಿದೆ. ದೇವರು ತನ್ನ ಅವತಾರ ರೂಪಗಳನ್ನ ತನ್ನ ಮೂಲ ರೂಪಕ್ಕಿಂತ ಬೇರೆಯಾಗಿ ನೋಡೋದಿಲ್ಲ. ಮೂಲ ರೂಪವೂ ಒಂದೇ, ಅವತಾರ ರೂಪವೂ ಒಂದೇ. ಅವತಾರ ರೂಪಗಳು ಮೂಲ ರೂಪಕ್ಕಿಂತ ಎರಡನೆಯದ್ದು ಅಲ್ಲ, ನ ದ್ವಿತೀಯಮಸ್ತಿ, ಬೇರೆ ಅಲ್ಲ. ಮೂಲ ರೂಪವು ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಬೃಹದಾರಣ್ಯಕದ ಶಾಂತಿ ಪಾಠ ಇದೆ. ಎಲ್ಲವೂ ಪೂರ್ಣವೇ. ದೇವರ ಅವತಾರ ರೂಪ, ಮೂಲ ರೂಪ ಎಲ್ಲವೂ ಪೂರ್ಣವೇ. ಜೀವಾಂತರ್ಯಾಮಿಯಾಗಿರತಕ್ಕಂಥ ರೂಪ, ಸರ್ವತ್ರ ವ್ಯಾಪ್ತವಾದ ರೂಪ ಎಲ್ಲ ಒಂದೇ, ಎಲ್ಲವೂ ಪೂರ್ಣವೇ. ಅದು ಅರ್ಥ ಬಿಡಿ. ಬೃಹದಾರಣ್ಯಕದಲ್ಲಿ ನೋಡೋಣ ಅದನ್ನು.
ಅದ ದೇವರು ತನ್ನ ಅವತಾರ ರೂಪಗಳನ್ನ ತನ್ನಕ್ಕಿಂತ ಬೇರೆಯಾಗಿ ನೋಡೋದಿಲ್ಲ. ಅದು ಅರ್ಥ ಅದಕ್ಕೆ. ಮತ್ತೆ ಪ್ರಧಾನ ಪುರುಷಾದ್ಯನ್ಯದ್ಯತ್ತಸ್ಮಾತ್ ಭಿನ್ನಮೀಶ್ವರ ವಿಭಕ್ತತ್ವೇನ ನಿಯತಂ ಯಸ್ಮಾತ್ ಪಶ್ಯತಿ ಸರ್ವದಾ ಪಶ್ಯನ್ನೇವ ಯತೋ ವಿಷ್ಣುಸ್ತದಭೇದನ್ನ ಪಶ್ಯತಿ ಚೇತನಾ ಚೇತನಸ್ಯಾಸ್ಯ ನಾಭೇದೋಸ್ತಿ ತತೋ ಮುನಾ ನಹಿ ಜ್ಞಾನ ವಿಲೋಪೋಸ್ತಿ ಸರ್ವಜ್ಞಸ್ಯ ಪರೇಶಿತುಃ ತಥೋನ್ಯದ್ ವಿಭಕ್ತಂ ಯತ್ ಪಶ್ಯೇತ್ ಅಂತ ಒಂದು ಶ್ರುತಿ ವಾಕ್ಯ. ಅದೇ ಬೃಹದಾರಣ್ಯಕದ್ದೇ ತತಃ ಅನ್ಯತ್ ವಿಭಕ್ತಂ ಯತ್ ಪಶ್ಯೇತ್. ದೇವ್ರು ಏನ್ ಮಾಡ್ತಾನೆ? ತನ್ನ ಅವತಾರ ರೂಪಗಳನ್ನ ತನಕ್ಕಿಂತ ಬೇರೆಯಾಗಿ ನೋಡೋದಿಲ್ಲ. ಎರಡು ಒಂದೇ ಅಂತ ದೇವರು ಚಿಂತನೆ ಮಾಡ್ತಾನೆ. ಆದ್ರೆ ತನ್ನ ಅವತಾರ ರೂಪವಲ್ಲದ ಪ್ರಧಾನ ಪುರುಷ, ಪ್ರಧಾನ ಅಂದ್ರೆ ಪ್ರಕೃತಿ, ಪುರುಷ ಅಂದ್ರೆ ಜೀವ ಇತ್ಯಾದಿಗಳನ್ನ ನನಗಿಂತ ಬೇರೆಯಾಗಿದೆ ಅಂತ ದೇವರು ತಿಳ್ಕೊಳ್ತಾನೆ. ಮತ್ಸ್ಯಾದ್ಯವತಾರ ರೂಪಗಳನ್ನ ತನಗಿಂತ ಬೇರೆ ಅಲ್ಲ ಅಂತ ತಿಳ್ಕೊಳ್ತಾನೆ. ಪ್ರಕೃತಿ ಜೀವರು ಮೊದಲಾದ ಪದಾರ್ಥಗಳನ್ನ ತನಗಿಂತ ಬೇರೆಯಾಗಿದೆ ಅಂತ ದೇವರು ತಿಳ್ಕೊಳ್ತಾನೆ. ಆದ್ದರಿಂದ ಇದೆಲ್ಲ ಪ್ರಕೃತಿ, ಪುರುಷರು, ಜೀವರುಗಳು, ಪ್ರಪಂಚ ಮೊದಲಾದ ಎಲ್ಲವುಗಳು ಕೂಡ ಭಗವಂತನಿಗಿಂತ ಭಿನ್ನವಾಗಿದೆ, ಭಗವಂತನಿಗಿಂತ ಬೇರೆಯಾಗಿದೆ. ಪಶ್ಯನ್ವೈ ತನ್ನ ಪಶ್ಯತಿ. ದೇವರು ಚೇತನಾತ್ಮಕವಾದ ಸಮಗ್ರವಾದ ಪ್ರಪಂಚವನ್ನ ನೋಡ್ತಾ ಇರ್ತಾನೆ ಅಲ್ವಾ? ದೇವರಿಗೆ, ಶ್ರೀಹರಿ ನಾರಾಯಣನಿಗೆ ಚೇತನಾತ್ಮಕವಾದ ಪ್ರಪಂಚದ ದರ್ಶನ ಆಗತ್ತೋ ಇಲ್ಲೋ? ಆಗುತ್ತೆ. ನಿತ್ಯದಲ್ಲಿಯೂ ಕೂಡ ಕರತಲಾಮಲಕದಂತೆ ಸ್ಪಷ್ಟವಾಗಿ ಎಲ್ಲರಿಗಿಂತ ಹೆಚ್ಚಾದ ಕ್ಲಾರಿಟಿಯಿಂದ ಪ್ರಪಂಚ ನೋಡ್ತಾ ಇರ್ತಾನೆ ದೇವರು. ಅದು ಜಡ ಪ್ರಪಂಚ ಇರಬಹುದು, ಜೀವ ಪ್ರಪಂಚ ಇರಬಹುದು. ಚೇತನಾತ್ಮಕವಾದ ಸಮಗ್ರವಾದ ಪ್ರಪಂಚವನ್ನ ದೇವರು ನೋಡ್ತಾ ಇರ್ತಾನೆ. ನೋಡುವಾಗ ಆ ದೇವರ ತಲೆಯಲ್ಲಿ ಏನಿದೆ ಪ್ರಮೇಯ? ನಾನು ಅದು ಒಂದೇ ಅಂತ ನೋಡ್ತಾನೋ, ನಾನು ಅದು ಬೇರೆ ಬೇರೆ ಅಂತ ನೋಡ್ತಾನೋ ಅಂದ್ರೆ ಚೇತನಾತ್ಮಕವಾದ ಸಕಲ ಪದಾರ್ಥಗಳು ನನಗಿಂತ ಭಿನ್ನವಲ್ಲ, ನಾನು ಅದು ಒಂದೇ ಎಂಬುದಾಗಿ ದೇವರು ನೋಡೋದಿಲ್ಲ. ನನಗಿಂತ ಬೇರೆಯಾಗಿದೆ, ನನಗಿಂತ ಬೇರೆಯಾಗಿದೆ, ನನಗಿಂತ ಬೇರೆಯಾಗಿ ನನ್ನ ಕಂಟ್ರೋಲ್ ನಲ್ಲಿ ಇದೆ ಎಂಬುದಾಗಿ ದೇವರು ಚಿಂತನೆ ಮಾಡ್ತಾ ಇರೋ ಕಾರಣದಿಂದ ಅಭೇದ ಅಂತನ್ನೋದು ಶಾಸ್ತ್ರದ ಪ್ರಮೇಯ ಅಲ್ಲ. ದೇವರಿಗೆ ಅಜ್ಞಾನ ಬಂದು ಬಿಟ್ಟಿದೆ. ದೇವರಿಗೆ ಯಾಕೆ ಹೇಳಿ ನೋಡೋಣ? ಸಗುಣ ಬ್ರಹ್ಮ ತಾನೆ, ಮಾಯಾ ವಿಶಿಷ್ಟನಾಗಿ ಸಗುಣ ಬ್ರಹ್ಮನಾಗಿರೋದು. ಅದ್ವೈತ ಬ್ರಹ್ಮನಿಗೆ ಅವಿದ್ಯೆ ಬಂದು ಬಿಡ್ತು. ಅವಿದ್ಯೆ ಬಂದಾಗ ಅವನು ಜೀವನಾಗ್ಬಿಟ್ಟ. ಅದೇ ಅದ್ವೈತ ಬ್ರಹ್ಮನಿಗೆ ಮಾಯೆ ಬಂದು ಬಿಡ್ತು. ಮಾಯೆ ಬಂದಾಗ ಅವನೇ ನಾನಾ ರೂಪಗಳನ್ನು ತಗೊಂಡ್ಬಿಟ್ಟ. ಬ್ರಹ್ಮ, ವಿಷ್ಣು, ರುದ್ರ, ಶಕ್ತಿ, ಸ್ಕಂದ ಮೊದಲಾದ ನಾನಾ ರೂಪಗಳು ತಗೊಂಡ್ಬಿಟ್ಟ. ಒಬ್ಬನೇ ಅದ್ವೈತ ಬ್ರಹ್ಮ, ನಿರ್ಗುಣ, ನಿರ್ವಿಕಲ್ಪ, ನಿರ್ವಿಶೇಷ, ನಿರೀಹ, ನಿರಾಕಾರ, ಏನಿಲ್ಲ ಅವನಿಗೆ. ಆ ಬ್ರಹ್ಮನಿಗೆ ಅವಿದ್ಯಾ ಅಂತ ಅನ್ನೋದು ಬಂದಾಗ ಜೀವನಾದ, ಮಾಯಾ ಅಂತ ಅನ್ನೋದು ಬಂದಾಗ ನಾನಾ ದೇವತಾ ರೂಪಗಳನ್ನು ತಗೊಂಡು ಬಿಟ್ಟ. ಅದಾಯೋ ಅದರಲ್ಲಿ ಸೌವ್ಯಾವತಿ ಸೆಲ್ಫ್ ಕಾಂಟ್ರಡಿಕ್ಟರಿ ವರ್ಡ್ಸು 1 ಕೋಟಿ ಇದೆ ಅವರಲ್ಲಿ. ಅದು ಬೇಡ ನಮಗದು. ದೇವರಿಗೆ ತಾನು ಅಥವಾ ನನಗಿಂತ ಜಗತ್ತು ಬೇರೆಯಾಗಿದೆ, ಜಗತ್ತು ನನಗಿಂತ ಬೇರೆಯಾಗಿದೆ ಎನ್ನುವಂಥದ್ದು ಭ್ರಮೆ ಯಾಕಾಗಬಾರ್ದು? ನೋಡ್ರಿ, ಭಗವಂತನಿಗೆ ಅಜ್ಞಾನವನ್ನ ಹಾಕುವಂತ ಮಹಾ ದುಷ್ಟ ಸಿದ್ಧಾಂತ. ದೇವರಿಗೆ ಯಾಕೆ ಭ್ರಾಂತಿ ಬಂದಿರಬಾರ್ದು? ಏನೋ ಕ್ಲಾರಿಟಿ ಇಲ್ಲ, ಅದೇ ಗೊತ್ತಾಯ್ತು. ನಾನು ಪ್ರಪಂಚ ಇಷ್ಟು ದಿವಸ ಬೇರೆ ಬೇರೆ ಅನ್ಕೊಂಡಿದ್ದೆ, ನಂಗೆ ಜ್ಞಾನ ಬಂತು, ಪ್ರಪಂಚ ನಾನು ಎಲ್ಲ ಒಂದೇ ಆಗಿಬಿಟ್ಟಿದ್ದೇವೆ ಅಂತ ದೇವರಿಗೆ ಜ್ಞಾನ ಬಂದ್ಬಿಡ್ತು. ಹಾಗೆ ಯಾಕೆ ಆಗಬಾರದು?
ನ ಹಿ ದ್ರಷ್ಟುಃ ದೃಷ್ಟೇಃ ವಿಪರಿಲೋಪಃ ವಿದ್ಯತೆ. ಸ್ಪಷ್ಟವಾದ ಶ್ರುತಿವಾಕ್ಯ. ನ ಹಿ ದ್ರಷ್ಟುಃ ದೃಷ್ಟೇಃ ವಿಪರಿಲೋಪಃ ವಿದ್ಯತೆ. ಆಚಾರ್ಯರ ಮಾತು ಹೇಳ್ರಿ. ನೀವು ದೇವರಿಗೆ ಅಜ್ಞಾನವನ್ನು ಹೇಳ್ಬಿಡ್ತೀರಲ್ರಿ. ಸರ್ವಜ್ಞಸ್ಯ ಪರೇಶಿತು, ಸರ್ವಜ್ಞನಾಗಿರತಕ್ಕಂತಹ ಪರೇಶಿತು, ಎಲ್ಲರಿಗಿಂತ ಉತ್ತಮನಾಗಿ ಸರ್ವೋತ್ತಮ ಅಂತ ಪ್ರಸಿದ್ಧನಾಗಿರತಕ್ಕ ಭಗವಂತನಿಗೆ ಜ್ಞಾನದಲ್ಲಿ ವ್ಯತ್ಯಾಸ ಅಂತ ಅನ್ನೋದಿಲ್ಲ. ಯಾಕೆ? ಅವನಿಗೆ ದೋಷ ಇಲ್ಲ. ಅಲ್ಲಿ ಜ್ಞಾನದಲ್ಲಿ ವ್ಯತ್ಯಾಸ ಅಂದ್ರೆ ದೋಷ ಬಂದ್ಬಿಡ್ತು ಅಂತ ಅರ್ಥ. ದೇವರ ಲಕ್ಷಣವನ್ನ ಹೇಳಬೇಕಾದ್ರೆ ದೋಷ ದೂರ ಅಂತಲೇ ಒಂದು ಹೇಳೋದು. ಇಲ್ಲೇ ಬಂತ ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ಅಲ್ವಾ? ಯಾವುದೇ ಗ್ರಂಥ ತಗೊಳ್ಳಿ, ಎಲ್ಲ ಕಡೆಗಳಲ್ಲಿ ದೇವರ ಸ್ವರೂಪ ನಿರ್ಣಯ ಮಾಡ್ಬೇಕಾದ್ರೆ ಎರಡು ಕ್ರಮದಲ್ಲಿ ನಿರೂಪಣೆ ಮಾಡ್ತಾರೆ. ದೇವರು ಸರ್ವಗುಣ ಪರಿಪೂರ್ಣ ಅಂತ ಹೇಳಿ ಒಂದು ಮುಖದಿಂದ, ದೇವರು ಸರ್ವದೋಷ ದೂರ ಅಂತ ಇನ್ನೊಂದು ಮುಖದಿಂದ. ದೋಷ ದೂರತ್ವೇನ ಗುಣಪೂರ್ಣತ್ವೇನ ಭಗವಂತನನ್ನ ನಾವು ತಿಳ್ಕೊಂಡಾಗ ಮಾತ್ರ ದೇವರ ಬಗ್ಗೆ ತಿಳ್ಕೊಂಡಾಗತ್ತೆ. ಯಾವುದೇ ಒಂದು ಮುಖ ತಿಳ್ಕೊಂಡಾಗಲ್ಲ. ಯಾವತ್ ಸರ್ವ ಗುಣೋನ್ನದ್ಧಂ ನಿರ್ದೋಷಂ ಯಾವದೇವಹಿ ತಾವದೇವೇಶ್ವರೋ ನಾಮ ಅಂತ ಗ್ರಂಥಗಳು ಸ್ಪಷ್ಟ ಹೇಳ್ತಾ ಇದೆ. ಯಾವ ರೂಪ ಸರ್ವಗುಣ ಪರಿಪೂರ್ಣವಾಗಿದೆಯೋ, ಯಾವ ರೂಪದಲ್ಲಿ ದೋಷಗಳೇ ಇಲ್ಲವೋ ಅದನ್ನ ಭಗವಂತ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಹಾಗಿರೋ ಕಾಲಕ್ಕೆ ನಿರ್ದೋಷನಾದ ಸರ್ವಜ್ಞನಾದ ಸರ್ವೋತ್ತಮನಾಗಿರತಕ್ಕಂಥ ಭಗವಂತನ ಜ್ಞಾನ ವ್ಯತ್ಯಾಸವಾಗಿ ಬಿಡ್ತದೆ, ಅವನಿಗೆ ಅಜ್ಞಾನ ಬಂದು ಬಿಡ್ತದೆ, ಅವನಿಗೆ ಭ್ರಾಂತಿ ಬರುತ್ತೆ ಅಂತಂದ್ರೆ ನಂಬೋ ಮಾತಾ? ಖಂಡಿತವಾಗ್ಲೂ ಇಲ್ಲ. ಮತ್ತ ಹಾಗಾದ್ರೆ ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ, ಯಾರು ಬ್ರಹ್ಮ ವಸ್ತುವನ್ನ ತಿಳ್ಕೊಳ್ತಾನೋ ಅವನು ಬ್ರಹ್ಮವೇ ಆಗಿಬಿಡ್ತಾನೆ ಅಂತ ಹೇಳಿ ಎಲ್ಲ ಜೀವರುಗಳು ಜೀವೋ ಬ್ರಹ್ಮೈವನಾಪರ, ಎಲ್ಲ ಜೀವರುಗಳು ಬ್ರಹ್ಮ ಸ್ವರೂಪರೇ ಅಂತ ಹೇಳಿಬಿಡ್ತಲ್ಲ ಮಾತು. ಆ ಶ್ರುತಿವಾಕ್ಯಕ್ಕೆ ಏನ್ ಅರ್ಥ ಮಾಡ್ತೀರಿ ನೀವು? ದೇವರಿಗೆ ಭ್ರಾಂತಿ ಇಲ್ಲ, ಸರಿ. ಯಾಕೆ? ಸರ್ವಜ್ಞನಾದ್ದರಿಂದ, ದೋಷ ದೂರನಾದ್ದರಿಂದ, ಸರ್ವೋತ್ತಮನಾದ್ದರಿಂದ ಅವನಿಗೆ ಅಜ್ಞಾನ ಇಲ್ಲ, ಭ್ರಾಂತಿ ಇಲ್ಲ, ಸರಿ ಆಯ್ತು. ಯಾರು ಬ್ರಹ್ಮ ವಸ್ತುವನ್ನು ತಿಳ್ಕೊಳ್ತಾನೋ ಅವನು ಬ್ರಹ್ಮವೇ ಆಗಿಬಿಡ್ತಾನೆ ಅಂತ ಪ್ರಮಾಣ ವಾಕ್ಯ ಇದೆಯಲ್ಲ, ಅದಕ್ಕೇನ್ ಅರ್ಥ ಮಾಡುವುದು? ಅಂದ್ರೆ ಆ ಸಮಸ್ಯೆಯನ್ನು ಶ್ರೀಮದ್ ಆಚಾರ್ಯರು ನಮಗೆ ಪರಿಹಾರವನ್ನ ಮಾಡ್ತಾರೆ. ಬ್ರಹ್ಮಾಣಿ ಜೀವಾ ಸರ್ವೇಪಿ ಪರಬ್ರಹ್ಮಾಣಿ ಮುಕ್ತಿಗಾ ಪ್ರಕೃತಿ ಪರಮಂ ಬ್ರಹ್ಮ ಪರಮಂ ಮಹದಚ್ಯುತಃ ನೈವ ಮುಕ್ತ ನ ಪ್ರಕೃತಿ ಕ್ವಾಪಿ ತದ್ವಿಷ್ಣು ವೈಭವಂ ಪ್ರಾಪ್ನುವಂತ್ಯಪಿ ತಜ್ಞಾನಾತ್ ನಿಜಂ ಬ್ರಹ್ಮತ್ವಮಾಪ್ಯತೆ. ಇಲ್ಲಿ ಬ್ರಹ್ಮನಾಗ್ತಾನೆ ಅಂತಂದ್ರೆ ಅಲ್ಲಿ ಬ್ರಹ್ಮ ಶಬ್ದ ನಾನಾ ಅರ್ಥಗಳಿಂದ ಇದೆ. ಪರಬ್ರಹ್ಮವನ್ನ ತಿಳಿದ ಜೀವ ಬ್ರಹ್ಮನಾಗಿ ಬಿಡ್ತಾನೆ. ಆದ್ದರಿಂದ ಎಲ್ಲ ಜೀವರು ಬ್ರಹ್ಮಸ್ವರೂಪರೇ ಅಂತಂದ್ರೆ ಅರ್ಥ ಏನು? ಆಚಾರ್ಯ ಹೇಳ್ತಾರೆ, ಹೌದಪ್ಪ, ಜೀವರನ್ನ ಬ್ರಹ್ಮ ಅಂತ ಕರೀತಾರಯ್ಯ. ಬೃಹಜಾತಿ ಜೀವ ಕಮಲಾಸನ ಶಬ್ದರಾಶಿಷು ಅಂತ ಬೃಹಧಾತು ನಿಷ್ಪನ್ನವಾದ ಬ್ರಹ್ಮ ಶಬ್ದ ಜೀವರನ್ನ ಹೇಳ್ತಾ ಇದೆ. ಆದ್ದರಿಂದ ಜೀವರನ್ನ ಬ್ರಹ್ಮ ಅಂತ ಕರೀತಾರೆ. ಅದೇ ಜೀವರು ಮುಕ್ತರಾಗಿ ಬಿಡ್ತಾರಲ್ಲ, ಮುಕ್ತ ಜೀವರನ್ನ ಪರಬ್ರಹ್ಮ ಅಂತ ಕರೀತಾರೆ. ನೋಡಿ, ಜೀವರು ಬ್ರಹ್ಮರು, ಮುಕ್ತ ಜೀವರು ಪರಬ್ರಹ್ಮರು.
ಮಹಾಲಕ್ಷ್ಮೀ ದೇವಿ ಪರಮ ಬ್ರಹ್ಮ, ಭಗವಂತ ಪರಮ ಮಹದ್ ಬ್ರಹ್ಮ. ಸಮಸ್ಯೆ ಏನಾಯ್ತು ನಿಮ್ಗೆ ಇವಾಗ? ಜೀವರು ಬ್ರಹ್ಮರೇ, ಸಮಸ್ಯೆನೇ ಇಲ್ಲ ಅದ್ರಲ್ಲಿ. ನೀವು ಹೇಳುವಂತ ಬ್ರಹ್ಮರಲ್ಲ. ಜೀವರು ನೋಡಿ 4 ತರ ಬ್ರಹ್ಮವನ್ನ ನಿರೂಪಣೆ ಮಾಡ್ತಾರೆ ಆಚಾರ್ಯರು. ಜೀವರು ಬ್ರಹ್ಮ, ಮುಕ್ತ ಜೀವರನ್ನ ಪರಬ್ರಹ್ಮ, ಮಹಾಲಕ್ಷ್ಮೀ ದೇವಿ ಪರಮ ಬ್ರಹ್ಮ, ಸರ್ವನಿಯಾಮಕನಾದ ಸರ್ವೋತ್ತಮನಾದ ದೋಷದೂರನಾದ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ ಭಗವಂತ ಸ್ವಾಮಿ ನಾರಾಯಣ ಪರಮ ಮಹದ್ ಬ್ರಹ್ಮ. ಆದ್ದರಿಂದ ಮುಕ್ತರು ಪ್ರಕೃತಿ ಶಬ್ದವಾಚ್ಯಳಾಗಿರತಕ್ಕಂಥ ಮಹಾಲಕ್ಷ್ಮಿ ದೇವಿಯು ದೇವರಿಗಿರತಕ್ಕಂತಹ ಕ್ವಾಲಿಟೀಸ್ ಅನ್ನ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಜೀವನಾದವನು ಪರಬ್ರಹ್ಮನಾಗೋದು ಅಂತಂದ್ರೆ ದೇವರ ಜ್ಞಾನದಿಂದ, ದೇವರ ಜ್ಞಾನವನ್ನ ಪಡಿತಾನೆ. ದೇವರ ಜ್ಞಾನವನ್ನ ಪಡೆದು ದೇವರ ಅನುಗ್ರಹದಿಂದಲೇ ತನ್ನ ಯೋಗ್ಯತಾನುಸಾರವಾಗಿ ಗುಣಪೂರ್ಣನಾಗ್ತಾನೆ. ಅಂದ್ರೆ ಪರಬ್ರಹ್ಮನಾಗಿರತಕ್ಕ ಭಗವಂತನನ್ನ ತಿಳಿದುಕೊಂಡ ಜೀವ ತಾನು ಜೀವ ಭಾವವನ್ನ ತ್ಯಾಗ ಮಾಡದೆ ಅವನೇ ದೇವರಾಗ್ಬಿಡೋದಿಲ್ಲ. ಅಂದ್ರೆ ಜೀವನ ಪರಿಪೂರ್ಣತೆ ಆಗ್ತದೆ ಅಷ್ಟೇ. ದೇವರನ್ನ ತಿಳಿದವನು ಪರಿಪೂರ್ಣನಾಗ್ತಾನೆ, ಅವನ ಯೋಗ್ಯತಾನುಸಾರವಾಗಿ ಪೂರ್ಣನಾಗ್ತಾನೆ ಬಿಟ್ರೆ ಪರಮ ಮಹದ್ ಬ್ರಹ್ಮನಾಗಿರತಕ್ಕ ನಾರಾಯಣನಾಗೋದಿಲ್ಲ. ಜೀವ ಜೀವನೇ, ದೇವರು ದೇವರೇ. ಅದು ಸಂಸಾರದಲ್ಲಾಗ್ಲಿ, ಅದು ಮುಕ್ತಿಯಾಗಲಿ. ಆದ್ದರಿಂದ ಎಷ್ಟು ಆನಂದ ಕೊಡುತ್ತೆ ಅಂತಂದ್ರೆ ಆಚಾರ್ಯರ ಸಿದ್ಧಾಂತ ಎಷ್ಟು ನಿರ್ದಿಷ್ಟವಾಗಿರ್ತಕ್ಕಂತಹ ಸಿದ್ಧಾಂತ. ನೋಡಿ, ನೀವು ಇಲ್ಲಿ ತನಕ ನೋಡ್ತಾ ಬರ್ತಾ ಇದ್ದೀರಿ, ಈ ಎಲ್ಲ ವ್ಯಾಖ್ಯಾನಗಳಲ್ಲಿ ಆಚಾರ್ಯರು ತಮ್ಮ ಸ್ವಂತ ಮಾತನ್ನ ಎಲ್ಲಿ ಹೇಳಿದ್ದಾರೆ? ಎಲ್ಲೂ ಇಲ್ಲ. ಎಲ್ಲವೂ ಪ್ರಮಾಣ, ಎಲ್ಲಕ್ಕೂ ಪ್ರಮಾಣ. ಪ್ರಮಾಣ ಇಲ್ಲದೆ ಪುಣ್ಯಾತ್ಮ ಮಾತೇ ಆಡಿಲ್ಲ. ಬರೇ ಪ್ರಮಾಣ 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 ಪ್ರಮಾಣ. ಪ್ರಮಾಣ ಇಲ್ಲದೆ ನೋಡಿ 10 ಪ್ರಮಾಣಗಳನ್ನ ಕೊಟ್ಟು ಒಂದು ಪ್ರಮೇಯ ಸಮರ್ಥನೆಯನ್ನು ಮಾಡ್ತಾರೆ. ಬೇರೆಯವರಲ್ಲಿ ತಾಕತ್ತಿಲ್ಲ, ಸುಮ್ಮನೆ ಬರಿತಾ ಹೋಗೋದಷ್ಟೇ, ಪ್ರಮಾಣ ಕೊಡೋದಿಲ್ಲ. ಅದಕ್ಕೆ ಏನ್ ಮಾಡಿಬಿಟ್ರು, ಆಚಾರ್ಯರು ಕೊಟ್ಟ ಈ ಪ್ರಮಾಣ ಗ್ರಂಥಗಳು ಇವತ್ತು ನಮಗೆ ಸಿಗೋದಿಲ್ಲ. ಆದ್ದರಿಂದ ಆ ಪ್ರಮಾಣವೇ ಸುಳ್ಳು. ಆಚಾರ್ಯರು ತಮ್ಮ ತಲೆಗೆ ಬಂದ ಕಪೋಲ ಕಲ್ಪಿತವಾದ ಪ್ರಮಾಣಗಳನ್ನ, ಅವರೇ ವ್ಯಾಕರಣದಲ್ಲಿ ಒಳ್ಳೆ ಪಾಂಡಿತ್ಯ ಇತ್ತು ಮಧ್ವಾಚಾರ್ಯರಿಗೆ, ಆದ್ದರಿಂದ ಅವರೇ ಈ ತರ ಶ್ಲೋಕಗಳನ್ನ ಬರೆದು ಹಾಕಿಬಿಟ್ರು ಅನ್ನುವಂತ ದುಷ್ಪ್ರಚಾರವನ್ನ, ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಅದು ಬಿಟ್ರೆ ಬೇರೆ ಇನ್ನೇನು ಯುಕ್ತಿಯುಕ್ತವಾಗಿ ಡೈರೆಕ್ಟ್ ಆಗಿ ಪ್ರಮಾಣಬದ್ಧವಾಗಿ ವಾಕ್ಯಾರ್ಥ ಮಾಡ್ಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಅಪಪ್ರಚಾರವೇ ದುಷ್ಟರ ಅಸ್ತ್ರವಾಗಿ ಬಿಡುತ್ತೆ. ಆದ್ದರಿಂದ ಜೀವಬ್ರಹ್ಮರಿಗೆ ಸಂಸಾರದಲ್ಲಿರುವಂತೆ ಮುಕ್ತಿಯಲ್ಲಿಯೂ ಭೇದವೇ. ಅಲ್ಲ, ದೇವರ ಜ್ಞಾನದಿಂದ ದೇವರೇ ಆಗಿ ಬಿಡುತ್ತಾನೆ ಅಂತ ಯಾಕೆ ಅರ್ಥ ಮಾಡಬಾರದು? ದೇವರ ಜ್ಞಾನ ಬಂತು ಅಂದ್ರೆ ಪರಬ್ರಹ್ಮನ ಜ್ಞಾನ ಬಂತು. ಆ ಪರಬ್ರಹ್ಮನ ಜ್ಞಾನದಿಂದ ಇವನು ಪರಬ್ರಹ್ಮನೇ ಆಗಿ ಬಿಡುತ್ತಾನೆ ಅಂತಂದ್ರೆ ಏನ್ ತಪ್ಪೇನಿದೆ ಅದರಲ್ಲಿ? ಯಾಕೆ ಸರಿ ಇಲ್ಲ ಆ ವಿಷಯ? ಯಾಕೆ ಸರಿ ಆಗಬಾರದು? ಭೇದವನ್ನೇ ಯಾಕೆ ಒಪ್ಪಬೇಕು? ಆಚಾರ್ಯ ಹೇಳ್ತಾರೆ ನೋಡಿ,
ಸರಿ. ಮೋಕ್ಷದಲ್ಲಿ ಜೀವ ಪರಬ್ರಹ್ಮನ ಜೊತೆಯಲ್ಲಿ ಐಕ್ಯವನ್ನ ಹೊಂದಿಬಿಡ್ತಾನೆ ಅಂತ ಹೇಳಿದರೆ, ಐಕ್ಯ ಅಂದ್ರೆ ಏನು? ಎಲ್ಲ ಕಾಲಕ್ಕೂ ಒಂದಾಗಿರೋದು, ಯಾವತ್ತಿಗೂ ಬೇರೆ ಆಗಿಲ್ಲ. ಸಂಸಾರದಲ್ಲಿ ಒಂದೆಯೋ ಬೇರೆಯೋ? ಟೀಕಾಕೃತ್ಪಾದರ ಪ್ರಶ್ನೆ. ಸಂಸಾರದಲ್ಲಿ ಇವರಿಬ್ಬರು ಒಬ್ಬರೇ ಆಗಿದ್ದಾರೋ ಬೇರೆ ಬೇರೆ ಆಗಿದ್ದಾರೋ ಜೀವ ಬ್ರಹ್ಮರು? ಇಲ್ಲಪ್ಪ, ಸಂಸಾರದಲ್ಲಿ ಜೀವ ಬೇರೆ ಬ್ರಹ್ಮ ಬೇರೆ, ಮುಕ್ತಿಯಲ್ಲಿ ಮಾತ್ರ ಇಬ್ರು ಒಬ್ರೆ. ಅದ್ ಹೆಂಗ್ ಸಾಧ್ಯ ರೀ? ಆಗತ್ತಾ? ಸಂಸಾರದಲ್ಲಿ ಬೇರೆ, ಮುಕ್ತಿಯಲ್ಲಿ ಒಂದೇ. ಅದ್ ಹೇಗೆ? ಮೊದಲು ಬೇರೆ ಬೇರೆಯಾಗಿದ್ದಂತ ಪದಾರ್ಥ ಕೊನೆಗೆ ಒಂದಾಗಿ ಬಿಡ್ತು ಅಂತಂದ್ರೆ, ಎಣ್ಣೆ ಮತ್ತು ನೀರು ಬೇರೆ ಬೇರೆ ಇತ್ತು ಸಂಸಾರಾವಸ್ಥೆಯಲ್ಲಿ. ಸಂಸಾರಾವಸ್ಥೆ ಅಂತಂದ್ರೆ ಆಯಾ ಡಬ್ಬಿಗಳಲ್ಲಿ ಕೂತಾಗ ಬೇರೆ ಬೇರೆ ಇತ್ತು ಎಣ್ಣೆ ನೀರು. ಅದೇ ಒಂದು ಲೋಟಗೆ ಅದನ್ನ ಹಾಕಿದಾಗ, ಟಂಬ್ಲರಿಗೆ ಹಾಕಿದಾಗ ಒಂದೇ ಆಗೋಯ್ತು ಎಣ್ಣೆ ನೀರು. ಯಾವನಾದ್ರೂ ಹೇಳ್ತಾನ? ಮೊದಲು ಬೇರೆ ಬೇರೆಯಾಗಿದ್ದ ಪದಾರ್ಥ ಕೊನೆಗೆ ಎರಡು ಒಂದೇ ಆಗೋಯ್ತು. ಬೆಂಕಿ ಬೇರೆ, ಸಂಸಾರಾವಸ್ಥೆಯಲ್ಲಿ ಬೆಂಕಿ ಬೇರೆ ಇತ್ತು, ನೀರು ಬೇರೆ ಇತ್ತು. ಮುಕ್ತಿಯಲ್ಲಿ ಬೆಂಕಿ ನೀರು ಎರಡು ಒಂದಾಗಿ ಹೋಯಿತು. ಮೂರ್ಖತನದ ಪರಮಾವಧಿಯ. ಮೊದಲು ಭಿನ್ನವಾದ ಪದಾರ್ಥ ನಂತರದಲ್ಲಿ ಐಕ್ಯ ಹೊಂದಿತು ಅಂತಂದ್ರೆ ಅದನ್ನ ಹೇಗೆ ನಂಬೋದು? ಸಾಧ್ಯವೇ ಇಲ್ಲ. ಆಚಾರ್ಯ ಹೇಳ್ತಾರೆ, ಒಂದು ವೇಳೆ ಜೀವ ಬ್ರಹ್ಮರಿ ಐಕ್ಯ ಇದ್ರೆ ಜೀವ ದುಃಖಿ ಹೇಗಾದ? ದುಃಖಿತಾ ಕುತಃ ಯದ್ಯಸ್ಯ ಪರಮೇಶಿತ್ವಂ ತದಾ ಸ್ಯಾತ್ ದುಃಖಿತಾ ಕುತಃ ದುಃಖಿ ಚೇತ್ ಕುತ ಈಶತ್ವಂ ಅನೀಶೋ ಹ್ಯೇವ ದುಃಖ ಭಾಗ್. ಜೀವ ಬ್ರಹ್ಮರಿಗೆ ಐಕ್ಯ ಇದೆ ಅಂತ ಅಂದ್ಬಿಟ್ರೆ ಜೀವನಿಗೆ ದುಃಖ ಎಲ್ಲಿಗೆ ಬರ್ಬೇಕಪ್ಪ? ದುಃಖವೂ ಇದೆ ಅಂದ್ರೆ ದುಃಖ ಇದ್ದವನು ದೇವ್ರು ಹೇಗಾಗ್ತಾನ್ರಿ? ಬಡ್ಕೊಂಡಿಲ್ವಾ ಇಲ್ಲಿ ತನಕ? ಐಕ್ಯ ಇದ್ರೆ ದುಃಖ ಹೇಗೆ? ದುಃಖ ಇದ್ರೆ ದೇವರಾಗೋದು ಹೇಗೆ? ಬರೋದಿಲ್ಲ. ಯಾರು ಈಶನಲ್ಲವೋ, ಈಶ ಅಂದ್ರೆ ಯಾರಿಗೆ ಸರ್ವ ಸಾಮರ್ಥ್ಯವಿಲ್ಲವೋ, ಯಾರು ಸರ್ವ ಸಮರ್ಥನಲ್ಲವೋ ಅವನು ದುಃಖಿ. ಆದ್ದರಿಂದ ಅವನು ದುಃಖಿ. ಜೀವನು ಈಶನಲ್ಲ, ಆದ್ದರಿಂದ ಅವನಲ್ಲಿ ದುಃಖ ಇದೆ, ಅವನು ದುಃಖಿ. ಅದಕ್ಕೆ ಮಾಯಾವಾದಿಗಳು ಹೇಳ್ತಾರೆ, ಇಲ್ಲಪ್ಪ, ಜೀವ ಆಕ್ಚುಯಲ್ ಆಗಿ ಪರಬ್ರಹ್ಮ ಸ್ವರೂಪ, ವಾಸ್ತವಿಕವಾಗಿ ಪರಬ್ರಹ್ಮ ಸ್ವರೂಪನೇ. ಸಂಸಾರಾವಸ್ಥೆ ಅಜ್ಞಾನ ಬಂದು ಬಿಟ್ಟಿದೆ ಅಲ್ಲ ಅವನಿಗೆ, ಅಜ್ಞಾನ ವಶದಿಂದ ದುಃಖಿ ಅಂತ ಕಾಣ್ತಾ ಇದ್ದಾನೆ. ಜೀವನು ವಾಸ್ತವಿಕವಾಗಿ ಪರಬ್ರಹ್ಮ ಸ್ವರೂಪನೇ. ಅಜ್ಞಾನದಿಂದ ಅವನಿಗೆ ದುಃಖ ಬಂದು ಬಿಟ್ಟಿದೆ. ಏನ್ರಪ್ಪ ಇದು? ಸರ್ವಜ್ಞನಾದ ಭಗವಂತ ಜೀವ, ಅಜ್ಞಾನ ಹೇಗೆ ಬಂತ ಅವನಿಗೆ? ಕುತಃ ಸರ್ವವಿದೋ ಅಜ್ಞತ್ವಂ ಕ್ವ ಭ್ರಮೋಪ್ಯಜ್ಞತಾಂ ವಿನ ತಸ್ಮಾನ್ ನೇವೇಶ್ವರೋ ಜೀವ ತತ್ಪ್ರಸಾದಾತ್ತು ಮುಚ್ಯತೆ. ಈ ಜೀವ ಏನಿದ್ದಾನೆ ವಾಸ್ತವಿಕವಾಗಿ ಪರಬ್ರಹ್ಮ ಸ್ವರೂಪ, ಆದ್ರೆ ಅಜ್ಞಾನ ವಶದಿಂದ ದುಃಖ ಬಂದು ಬಿಟ್ಟಿದೆ ಅವನಿಗೆ. ಅಲ್ರಿ, ದೇವರನ್ನ ಸರ್ವಜ್ಞ, ಎಸ್ ಸರ್ವಜ್ಞ ಸರ್ವವಿತ್ ಅಂತ ಶ್ರುತಿವಾಕ್ಯ ದೇವರನ್ನ ಸ್ಪಷ್ಟವಾಗಿ ಸರ್ವಜ್ಞ ಅಂತ ಕರೀತಾ ಇದೆ. ಸರ್ವಜ್ಞನಾಗಿರತಕ್ಕಂತ ಭಗವಂತನಿಗೆ ಅಜ್ಞಾನ ಎಲ್ಲಿಂದ ಬಂತ್ರಿ? ಅವನಿಗೆ ಸರ್ವಜ್ಞನಿಗೆ ಭ್ರಮ ಬಂತು ಅಂತಂದ್ರೆ ಹಣೇ ಬರವೆ. ಭ್ರಮೆಯಿಂದ ಅಜ್ಞಾನ ಬರೋದಿಲ್ಲ. ಅಜ್ಞಾನದಿಂದ ಭ್ರಮ ಬರೋದು. ಚೆನ್ನಾಗಿದೆ, ಒಂಥರ ಇದೆ ಅಲ್ಲ. ಸರ್ವಜ್ಞನಾದ ಭಗವಂತನಿಗೆ ಭ್ರಮ ಬಂತು,
ಆ ಭ್ರಮೆಯಿಂದ ಅಜ್ಞಾನ ಬಂತೆ. ಮೂರ್ಖ, ಭ್ರಮೆಯಿಂದ ಅಜ್ಞಾನ ಅಲ್ಲ, ಅಜ್ಞಾನದಿಂದ ಭ್ರಮೆ ಬರೋದು. ಆದ್ದರಿಂದ ಜೀವ ಬ್ರಹ್ಮ ಆಗೋದಿಲ್ಲ, ಬ್ರಹ್ಮ ಜೀವ ಆಗೋದಿಲ್ಲ. ಜೀವನಿಗೆ ಮೋಕ್ಷ ಯಾವಾಗ? ತತ್ ಪ್ರಸಾದಾತ್ತು, ಭಗವಂತನ ಪ್ರಸಾದದಿಂದಲೇ ಮೋಕ್ಷ. ದೇವರ ಪ್ರಸಾದದಿಂದಲೇ ಮೋಕ್ಷ ಹೊರತು ದೇವರಿಗೆ ಅಜ್ಞಾನ ಬಂತು ಜೀವ ಆಗಿಬಿಟ್ಟ. ಇಲ್ಲಿ ಮತ್ತೆ ಕೊನೆಗೆ ಅಯ್ಯೋಯ್ಯೋ ನಂಗೆ ಅಜ್ಞಾನ ಬಂದು ನಾನು ಜೀವನ ಆದೆ, ನಾನು ಬ್ರಹ್ಮ ಇದ್ದೇನೆ, ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಎಂಬತಕ್ಕಂತಹ ಶ್ರುತಿವಾಕ್ಯಗಳು ಕಿವಿಗೆ ಬೀಳ್ತಾ ಇದ್ದ ಹಾಗೆ ಅದರ ಅನುಸಂಧಾನ ಮಾಡ್ತಾ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ, ನಾನು ಬ್ರಹ್ಮ, ನಾನು ಬ್ರಹ್ಮ ಬಡ್ಕೋಬೇಕು. ನಾನು ಬ್ರಹ್ಮ ಅಂತಷ್ಟೇ. ಏನು ಬ್ರಹ್ಮ ಇವನು? ಕೆಲವೆಲ್ಲ ಮಾತುಗಳಿವೆ, ಅದೆಲ್ಲ ಪಾಠ ಇಲ್ಲಿ ಇಲ್ಲಿ ಹೇಳುವಂತಹ ವಿಷಯಗಳಲ್ಲ, ಬೇಡ ಬಿಡಿ ಅದಲ್ಲ. ಆದ್ದರಿಂದ ನಾನು ಬ್ರಹ್ಮ ಇದ್ದೇನೆ, ತತ್ವಮಸಿ ಇತ್ಯಾದಿಯಾಗಿ ಅಹಂ ಬ್ರಹ್ಮ ಅಸ್ಮಿ, ತತ್ವಮಸಿ ಮೊದಲಾಗಿರತಕ್ಕಂತ ವಾಕ್ಯಗಳನ್ನೆಲ್ಲ ಕೇಳ್ತಾ 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 ಅಜ್ಞಾನ ಹೋಗಿ ನಾನೇ ಬ್ರಹ್ಮ ಎನ್ನುವಂತ ಜ್ಞಾನ ಬರೋದೇ ಮೋಕ್ಷ. ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದೆ ಜೀವ ಬ್ರಹ್ಮರ ಐಕ್ಯವನ್ನ, ಅಭೇದವನ್ನ. ಹಾಗೆ ಹೇಳ್ತೀರಿ ಮತ್ತೆ ನೀವು? ಆಚಾರ್ಯ ಹೇಳ್ತಾರೆ, ಅಹಂ ಬ್ರಹ್ಮಾಸ್ಮಿ ಅನ್ನೋದು ಬೇರೆ ಅರ್ಥ ಅಪ್ಪ. ಅಹೇಯತ್ವಾದ್ ಅಹನ್ನಾಮ ಭಗವಾನ್ ಹರಿರವ್ಯಯ ಬ್ರಹ್ಮಾಸೌ ಗುಣಪೂರ್ಣತ್ವಾತ್ ಅಸ್ಮಿ ಅಸೌ ಅಸನಾನ್ಮಿತೇ ಅಸನಾತ್ ಅಸಿನಾಮಾಸೌ ತೇಜಸ್ವಾತ್ವಮಿತೀರಿತಃ ಸರ್ವೈಃ ಕ್ರಿಯಾಪದೈಶ್ಚೈವ ಸರ್ವೈರ್ದ್ರವ್ಯಪದೈರಪಿ ಸರ್ವೈಃ ಗುಣಪದೈಶ್ಚೈವ ವಾಚ್ಯ ಏಕೋ ಹರಿಸ್ವಯಂ ಯುಷ್ಮತ್ಪದೈಃ ಪ್ರಾತಿಯೋಗ್ಯಾತ್ ತದ್ಯುತೈಶ್ಚ ಕ್ರಿಯಾಪದೈಃ ಅಸ್ಮತ್ಪದೈರಾಂತರತ್ವಾತ್ ಕ್ರಿಯಾರ್ಥೈಶ್ಚ ತದನ್ವಯೈಃ ಪರೋಕ್ಷತ್ವಾತ್ ತತ್ಪದೈಶ್ಚ ಮುಖ್ಯವಾಚ್ಯಃ ಸ ಏವ ತು. ಸರ್ವಶಬ್ದವಾಚ್ಯ ಅಂತನ್ನೋದು ದೊಡ್ಡ ಸಿದ್ಧಾಂತ. ತಾವಾ ಏತಾ ಸರ್ವಾರುತಃ ಸರ್ವೇ ವೇದ ಸರ್ವೇ ಘೋಷ ಏಕೈವ ವ್ಯಾಹೃತಿ ಪ್ರಾಣ ಏವ ಅಂತ ಐತರೇಯೋಪನಿಷತ್ತಿನಲ್ಲಿ ಭಗವಂತನನ್ನ ಸರ್ವಶಬ್ದವಾಚ್ಯ ಅಂತ ನಿರೂಪಣೆ ಮಾಡಿ ಸಮರ್ಥನೆ ಮಾಡಿದ್ದಾರೆ ಪ್ರಮಾಣಾನುಸಾರವಾಗಿ. ಆದ್ದರಿಂದ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಅರ್ಥ ಏನು? ನಾನು ಗುಣಪೂರ್ಣನಾಗಿದ್ದೇನೆ, ನಾನು ಅಹೇಯನಾಗಿದ್ದೇನೆ. ಅಂದ್ರೆ ದೇವರನ್ನ ಯಾರು ಬಿಡ್ತಾರೆ? ದೇವರನ್ನ ಯಾರಿಗೆ ಬಿಡಲಿಕ್ಕೆ ಆಗ್ತದೆ? ಯಾರಿಗೂ ಇಲ್ಲ. ನಾನ್ ದೇವರನ್ನ ಬಿಟ್ಟು ಬಿಡ್ತೇನೆ? ಇಲ್ಲ. ಅಹೇಯ, ಅಹೇಯನಾದ್ದರಿಂದ ದೇವರು ಯಾರು? ಅಹಂ. ದೇವರು ಅಹೇಯ, ಅಹೇಯನಾದ್ದರಿಂದ ದೇವರನ್ನ ಏನ್ ಕರೀತಾರೆ? ಅಹಂ ಅಂತ ಕರೀತಾರೆ. ಗುಣ ಪರಿಪೂರ್ಣನಾದ್ದರಿಂದ ಅವನನ್ನ ಏನ್ ಕರೀತಾರೆ? ಬ್ರಹ್ಮ ಅಂತ ಕರೀತಾರೆ. ತಾನು ಜ್ಞಾನ ಸ್ವರೂಪನಾದ್ದರಿಂದ ಅಥವಾ ದುಷ್ಟರನ್ನ ನಿರಾಕರಣ ಮಾಡೋದರಿಂದ ದೇವರು ಏನ್ ಕರೆಯಲ್ಪಡ್ತಾನೆ? ಅಸ್ಮಿ. ಅಸ್ಮಿ ಅಂತಂದ್ರೆ ಜ್ಞಾನ ಸ್ವರೂಪ. ಅಹಂ ಅಂದ್ರೆ ಅಹೇಯ, ಬ್ರಹ್ಮ ಅಂದ್ರೆ ಗುಣಪೂರ್ಣ. ದೇವರು ಚಿಂತನೆ ಮಾಡೋದು ನಾನು ಗುಣಪೂರ್ಣನು, ಅಹೇಯನು, ಜ್ಞಾನ ರೂಪನು ಆಗಿದ್ದೇನೆ. ದೇವರು ಹೇಳೋದು ಇದನ್ನ, ದೇವರ ಗುಣ. ಜೀವನಲ್ಲ. ಅಹಂ ಬ್ರಹ್ಮಾಸ್ಮಿ, ಅಹೇಯನು, ಬ್ರಹ್ಮ ಗುಣಪೂರ್ಣನು, ಜ್ಞಾನ ರೂಪನು ದೇವರು ಆಗಿದ್ದಾನೆ. ಅಹಂ ಬ್ರಹ್ಮಾಸ್ಮಿ, ಅಹಂ ನಾನು ಬ್ರಹ್ಮ ಆಗಿದ್ದೇನೆ. ನಾವು ಹೇಳೋದಲ್ಲ ಅದನ್ನ. ದುಷ್ಟರನ್ನ ಸಮಗ್ರವಾಗಿ ನಾಶ ಮಾಡೋದರಿಂದ ಭಗವಂತ ಅಸಿ ಅಂತ ಕರೆಯಲ್ಪಡ್ತಾನೆ. ತೇಜೋರೂಪನಾದ್ದರಿಂದ ತ್ವಂ ಅಂತ ಕರೆಯಲ್ಪಡ್ತಾನೆ. ತತ್ವಂ ಅಸಿ, ತೇಜೋರೂಪನಾಗಿ
ಸರ್ವತ್ರ ವ್ಯಾಪ್ತನಾಗಿ ದುಷ್ಟರ ಸಂಹಾರವನ್ನ ಮಾಡುವ ಕಾರಣ ತತ್ವಮಸಿ ಅಂತ ದೇವರನ್ನೇ ತತ್ ತ್ವಂ ಅಸಿ ಕ್ರಿಯಾಪದ. ಅಹಂ ಅಸಿ ಅಸ್ಮಿ ಮೊದಲಾಗಿರತಕ್ಕಂತಹ ಈ ಎಲ್ಲ ಪದಗಳಿಂದಲೂ ಎಲ್ಲ ಶಬ್ದಗಳು ಎಲ್ಲ ಕ್ರಿಯಾಪದ ಸಕಲ ದ್ರವ್ಯಗಳನ್ನ ಸರ್ವ ದ್ರವ್ಯ ಪದ ಕಪ್ಪಿ ಎಲ್ಲ ದ್ರವ್ಯಗಳನ್ನ ತಿಳಿಸಿಕೊಡತಕ್ಕಂತಹ ಪದಗಳು ಎಲ್ಲ ಪದಾರ್ಥಗಳನ್ನ ನಮಗೆ ತಿಳಿಸಿಕೊಡತಕ್ಕ ಪದಗಳಿಂದಲೂ ಎಲ್ಲ ಕ್ರಿಯಾಪದಗಳಿಂದಲೂ ಗುಣಪದಗಳು ಗುಣವಾಚಕ ಪದಗಳು ಅಂತ ಇವೆ. ಆ ಗುಣವಾಚಕವಾಗಿರತಕ್ಕಂತಹ ಪದಗಳಿಂದಲೂ ಇವರೇ ವಾಚ್ಯ. ಒಂದೊಂದು ಪದಗಳಿಂದ ದೇವರ ಒಂದೊಂದು ರೂಪ ಇದೆ. ಒಂದೊಂದು ಪದಗಳಿಗೆ ಒಂದೊಂದು ರೂಪ. ಈಗ ಯುಷ್ಮತ್ ಪದ ಯುಷ್ಮತ್ ಪದ ಅಂತಿದೆ ಒಂದು. ಯುಷ್ಮತ್ ಪದೈ ಪ್ರಾತಿಯೋಗ್ಯ ತದ್ಯುತೈಶ್ಚ ಕ್ರಿಯಾಪದೈ. ಯುಷ್ಮತ್ ಪದದಿಂದ ಕೂಡಿದ ಕ್ರಿಯಾಪದ ಅರ್ಥಾತ್ ತ್ವಮಸಿ ಅಂತ ಒಬ್ಬ ಹೇಳಿದ. ಏನಂತ? ತ್ವಮಸಿ ನೀನು ಆಗಿದ್ದಿ. ಅದು ಯುಷ್ಮತ್ ಪದದಿಂದ ಕೂಡಿದ ಕ್ರಿಯಾಪದ. ತ್ವಂ ಅಸಿ ನೀನು ಆಗಿದ್ದಿ ಅಂದ್ರೆ ಅರ್ಥ ಏನು ಗೊತ್ತಾ? ನಿನ್ನಲ್ಲಿ ದೇವರಿದ್ದಾನೆ ಅಂತ ಅರ್ಥ. ತ್ವಮಸಿ ಅಭಿಮುಖನಾಗಿದ್ದಾನೆ ಭಗವಂತ, ಎಲ್ಲರಿಗೂ ಅಭಿಮುಖ. ನಿನ್ನಲ್ಲಿ ದೇವರಿದ್ದಾನೆ ಅಂತ. ಮತ್ತೆ ಅಸ್ಮತ್ ಪದದಿಂದ ಕೂಡಿದ ಕ್ರಿಯಾಪದ ಅಹಂ ಅಸ್ಮಿ. ಅಹಂ ಅನ್ನೋದು ಅಸ್ಮತ್ ಪದ. ತ್ವಂ ಯುಷ್ಮತ್ ಪದ. ಅಹಂ ಎಂಬತಕ್ಕ ಅಸ್ಮತ್ ಪದದಿಂದ ಕೂಡಿದ ಕ್ರಿಯಾಪದ ಅಸ್ಮಿ ಅಂತ ಅನ್ನೋದು. ಅಹಮಸ್ಮಿ ಮೊದಲಾಗಿರ್ತಕ್ಕಂತಹ ಶಬ್ದಗಳಿಂದ ನಾನು ಆಗಿದ್ದೇನೆ ಅಂತಲ್ಲ, ನನ್ನಲ್ಲಿ ದೇವರಿದ್ದಾನೆ ಅಂತ ಅರ್ಥ. ಮತ್ತೆ ಪರೋಕ್ಷ ಸಹ ಅವನು ತತ್ ಎನ್ನುವಂತ ಪರೋಕ್ಷವಾಗಿರ್ತಕ್ಕಂತಹ ಶಬ್ದಗಳು. ಅದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ದೇವರು ಕಣ್ಣಿಗೆ ಕಾಣೋದಿಲ್ಲ. ಕಣ್ಣಿಗೆ ಕಾಣದೇ ಇರುವುದರಿಂದ ದೇವರು ಸಹ ಮೊದಲಾಗಿರ್ತಕ್ಕಂಥ ಪರೋಕ್ಷವಾಗಿರ್ತಕ್ಕಂತಹ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ. ಯುಷ್ಮತ್ ಪದದಿಂದ ವಾಚ್ಯ ಅಭಿಮುಖನಾಗಿ, ಅಸ್ಮತ್ ಪದದಿಂದ ವಾಚ್ಯ ಎಲ್ಲರ ಹೃದಯದ ಒಳಗೆ ಸನ್ನಿಹಿತನಾಗಿರೋದ್ರಿಂದ, ಕಣ್ಣಿಗೆ ಕಾಣದೇ ಇರುವುದರಿಂದ ಸಹ ಮೊದಲಾಗಿರತಕ್ಕ ಶಬ್ದಗಳಿಂದ ವಾಚ್ಯ. ಈ ಪ್ರಕಾರವಾಗಿ ಎಲ್ಲ ಶಬ್ದಗಳಿಂದಲೂ ಕೂಡ ವಾಚ್ಯನಾಗಿ ನಿಂತವನು ಭಗವಂತ. ಆದ್ದರಿಂದ ಪೂರ್ವೋತ್ತರ ವಾಕ್ಯಗಳ ವಿರೋಧ ಬರೋದರಿಂದ ಅಹಂ ಬ್ರಹ್ಮಾಸ್ಮಿ ಅದು ದೇವರ ನಾಮ ಹೊರತು ಜೀವ ನಾನು ದೇವರು ಅಂತ ಚಿಂತನೆ ಮಾಡೋದಲ್ಲ. ಅದೇ ಪ್ರಕಾರವಾಗಿ ಛಾಂದೋಗ್ಯದಲ್ಲಿ ಬರತಕ್ಕಂತಹ ತತ್ವಮಸಿ ವಾಕ್ಯಾರ್ಥ. ತತ್ವಮಸಿ ಎಂಬತಕ್ಕಂತಹ ವಾಕ್ಯವು ಕೂಡ ಅದರ ಹಿಂದೆ ಮುಂದೆ ನೋಡಿದಾಗ ಐಕ್ಯ ಕಾಣೋದಿಲ್ಲ. ಆದ್ದರಿಂದ ತತ್ವಮಸಿ ಎಂಬತಕ್ಕಂತಹ ವಾಕ್ಯಕ್ಕೆ ಬೇರೆ ಅರ್ಥವನ್ನೇ ನಾವು ಮಾಡಬೇಕು. ಸರ್ವಾನ್ ವೇದಾನಧೀತ್ಯ ಇತ್ಯಾದಿಯಾಗಿ ಶ್ವೇತಕೇತು ಶಾಸ್ತ್ರಾಧ್ಯಯನ ಮಾಡಿಕೊಂಡು ಅಪ್ಪನ ಹತ್ರ ಬಂದಾಗ ದುರಹಂಕಾರದಿಂದ ಬಂದವನಿಗೆ ಅಪ್ಪ ಏನು ಪಾಠ ಮಾಡಿದ ಅನ್ನುವ ಪ್ರಮೇಯ ತತ್ವಮಸಿ ಏನ್ ಹೇಳ್ತಾ ಇದೆ? ಐಕ್ಯವನ್ನ ಹೇಳ್ತಾ ಇದೆಯೋ ಭೇದವನ್ನ ಹೇಳ್ತಾ ಇದೆಯೋ ಎನ್ನುವಂತಹ ವಾಕ್ಯಾರ್ಥ ನಿರೂಪಣೆಯನ್ನ ಆಚಾರ್ಯ 8:15 ಆಗೋಯ್ತು. ನಿರೂಪಣೆಯನ್ನ ಆಚಾರ್ಯರು ಮಾಡ್ತಾ ಇದ್ದಾರೆ. ಇದೆಲ್ಲ ವಾಕ್ಯಾರ್ಥ ಹೇಳ್ತಾ ಹೋದ್ರೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಇರ್ಲಿ, ಸಾಕಿಷ್ಟು ಇವತ್ತಿಗೆ. ತತ್ವಮಸಿ ವಾಕ್ಯಾರ್ಥದ ಚಿಂತನೆಯನ್ನ ಆಚಾರ್ಯರು ಹೇಳುವಂತೆ ಮತ್ತೆ ನಾಳೆ ಆ ಪಾಠವನ್ನ ಮುಂದುವರಿಸೋಣ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಿ ಹೇಳಿ. ಎಷ್ಟು ಅದ್ಭುತವಾಗಿದೆ ನೋಡ್ರಿ ಗೀತಾ ತಾತ್ಪರ್ಯ ಆಚಾರ್ಯರು ಹೇಳುವಂಥದ್ದು. ಇದರ ಜ್ಞಾನ ಪ್ರತಿಯೊಬ್ಬರಿಗೂ ಬರ್ಲಿ, ವಿಶೇಷವಾಗಿರ್ತಕ್ಕಂತಹ ಚಿಂತನೆ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಶ್ರೀಕೃಷ್ಣಾರ್ಪಣಮಸ್ತು.